ಇದು SIT ಬಲೆಯಲ್ಲಿ ಪ್ರಜ್ವಲ್ ವಿಶೇಷ. ನಾನು ರಮಾಕಾಂತ್. ಸುಮಾರು 34 ದಿನಗಳಾದ ಮೇಲೆ ಪ್ರಜ್ವಲ್ ರೇವಣ್ಣ ಖಾಕಿಗೆ ಲಾಕ್ ಆಗಿದ್ದಾನೆ. ತಡರಾತ್ರಿ ವಿದೇಶದಿಂದ ಬರ್ತಾ ಇದ್ದಂತೆಯೇ ಆರೋಪಿಯನ್ನು SIT ವಶಕ್ಕೆ ಪಡೆದುಕೊಂಡಿದೆ. ಮಹಿಳಾ ಪೊಲೀಸ್ ಅಧಿಕಾರಿಗಳು ಈ ದಿನದ ಹೈಲೈಟ್ ಅಂತ ಹೇಳಿದ್ರು ಕೂಡ ಆಶ್ಚರ್ಯವಾಗಲಿಕ್ಕಿಲ್ಲ. ಯೂಶುವಲ್ ಆಗಿ ಯಾರೋ ಮಹಿಳಾ ಆರೋಪಿ ಇದ್ದರು ಅಂತ ಬಂದಾಗ ಮಹಿಳಾ ಪೊಲೀಸ್ ಅಧಿಕಾರಿಗಳನ್ನು ಮಹಿಳಾ ಪೊಲೀಸರನ್ನು ಬಳಸುವುದು ವಾಡಿಕೆ ಮತ್ತು ಕಾನೂನು ಕೂಡ ಹೌದು. ಯಾಕಂದರೆ ಮಹಿಳೆ ಮೇಲೆ ದೌರ್ಜನ್ಯಗಳು ಫರ್ದರ್ ದೌರ್ಜನ್ಯಗಳಾಗಬಾರ್ದು. ಆ ಮಹಿಳೆ ಬರೋದು ನನ್ನ ಎಳೆದಾಡಿದ್ರು ಹಿಡಿದಾಡಿದ್ರು ಗಂಡಸು ಪೊಲೀಸರು ಅಂತೆಲ್ಲ ಹೇಳಬಾರದು ಅಂತ ಹೇಳಿ. ಆದರೆ ಈ ಕೇಸಲ್ಲಿ ಉಲ್ಟಾ ಪ್ರಜ್ವಲ್ 3 ಅತ್ಯಾಚಾರ ಮತ್ತು 1 ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ದ ಮೋಸ್ಟ್ ವಾಂಟೆಡ್ ಅಕ್ಯೂಸ್ಡ್ ಆಗಿದ್ದ, ಆರೋಪಿಯಾಗಿದ್ದ. ಇವರನ್ನು ಹಿಡ್ಕೊಂಡು ಬರಬೇಕು ಅಂತ ಹೋದಾಗ ಆಯಿತು, ಇಮಿಗ್ರೇಷನ್ ಎಲ್ಲ ಮುಗಿಸ್ಕೊಂಡ್ರು. ಆಚೆ ಬರಬೇಕಾದ್ರೆ ಕೆಲವಲ್ಲಿ ಗಂಡಸು ಪೊಲೀಸರು ಇದ್ದರು. ಆಮೇಲೆ ನೋಡಿದ್ರೆ ಅವನು ಜೀಪಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಬರಬೇಕಾದ್ರೆ ಸಿನಾರಿಯೋ ಚೇಂಜ್. ಮಹಿಳಾ ಪೊಲೀಸರು ಸಾಕಷ್ಟು ಜನ ಇದರಲ್ಲಿ. ಇದು ಏನು ಅಂಥೇಳಿ ನಾವು ಕೂಡ ಬೆಳಗ್ಗೆಯಿಂದ ಈ ಒಂದು ಪ್ರಶ್ನೆಗೆ ಉತ್ತರ ಹುಡುಕ್ತಾ ಇದ್ದೀವಿ, ಗೊತ್ತಾಗಲಿಲ್ಲ. ಒಬ್ಬೊಬ್ಬರದ್ದು ಒಂದೊಂದು ಸ್ಟೇಟ್ಮೆಂಟ್ಸ್ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮನ್ನು ನಿವೃತ್ತ ಪೊಲೀಸ್ ಅಧಿಕಾರಿ ಕೂಡ ಜಾಯ್ನ್ ಆಗ್ತಾರೆ, ಅವ್ರನ್ನೇ ಕೇಳಿಬಿಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಈ ಪ್ರಜ್ವಲ್ ರೇವಣ್ಣ ಎನ್ನುವ ಒಂದು ಕೇಸ್ ಇದೆಯಲ್ಲ, ಸಾಮಾಜಿಕವಾಗಿ, ರಾಜಕೀಯವಾಗಿ ಮತ್ತು ಕಾನೂನಾತ್ಮಕವಾಗಿ ನೋಡಿದಾಗ ಇದು ಬಹಳ ಬಹಳ ದೊಡ್ಡ ಮಟ್ಟದ ಚರ್ಚೆ ಆಗ್ತಿರ್ತಕ್ಕಂಥ ವಿಚಾರ. ಹಾಸನ ಎನ್ನುವ ಒಂದು ಜಿಲ್ಲೆಯಲ್ಲಿ ಇದು ಮಾಡಿರ್ತಕ್ಕಂಥ ಪರಿಣಾಮ ಇದೆಯಲ್ಲ, ಎಸ್ಪೆಷಲಿ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಒಂದು ಸೊಸೈಟಿಯಲ್ಲಿ ಅದನ್ನು ಹೇಳತೀರದು. ಅನೇಕ ಕಡೆ ನಿಶ್ಚಿತಾರ್ಥ ಕ್ಯಾನ್ಸಲ್ ಆಗಿದೆ ಅಂತ ಮಾತಾಡ್ತಾರೆ. ಈ ಒಂದು ವಿಡಿಯೋಗಳು ಬಹಿರಂಗ ಆಗಿಬಿಟ್ಟಿದೆ. ಗಂಡ ಹೆಂಡತಿ ಮಕ್ಕಳು ಇದ್ದಾರೆ ಆ ಮನೆಯಲ್ಲಿ. ಆ ಮಹಿಳೆದು ವಿಡಿಯೋ ವೈರಲ್ ಆಯಿತು ಅಥವಾ ಆಚೆ ಬಂತು, ವಾಟ್ ಎವರ್. ಬಂದ ಮೇಲೆ ಆ ಮನೆಯ ಸ್ಥಿತಿ, ಆ ಮಹಿಳೆಯ ಸ್ಥಿತಿ, ಮಕ್ಕಳ ಸ್ಥಿತಿ, ಗಂಡನ ಸ್ಥಿತಿ, ಇದು ಯಾರ್ಯಾರಿಗೂ ಬೇಡ. ಸಂತ್ರಸ್ತರಿದ್ದಾರೋ ಸಂತೃಪ್ತರಿದ್ದಾರೋ ನಾನೀಗ ಮಾತನಾಡ್ಲಿಕ್ಕೆ ಹೋಗಲ್ಲ. ಕೇಸ್ ಈಸ್ ಬಿಫೋರ್ ದ ಕೋರ್ಟ್. ಕೋರ್ಟ್ ಡಿಸೈಡ್ ಮಾಡಿಬಿಡಲಿ, ಸಂತ್ರಸ್ತರ ಸಂತೃಪ್ತರ, ಒಪ್ಪಿತಾ ಅಲ್ವಾ, ಅದೇನೋ ಅದು ಕೋರ್ಟಿಗೆ ಬಿಟ್ಬಿಡ್ತೀನಿ ನಾನು. ಆದರೆ ಹಾಸನದ ಮಹಿಳೆಯರ ಮೇಲೆ, ಆ ಜನಗಳ ಮೇಲೆ, ಆ ವಲಯದ ಮೇಲೆ ಈ ಕೇಸ್ ಮಾಡಿರ್ತಕ್ಕಂಥ ಇಂಪ್ಯಾಕ್ಟನ್ನು, ತೀರ್ಪು ಏನು ಬಂದರೂ ಕೂಡ ಹೋಗ್ಲಾಕ್ಸೋಕ್ಕಾಗೋದೇ ಇಲ್ಲ. ಅದನ್ನು ಅದೇ ಥರ ಉಳ್ಕೊಂಬಿಡುತ್ತೆ. ಒಂದು ಕಲೆ, ಆ ಕಲೆ ಅದೇ ಥರ ಉಳ್ಕೊಂಬಿಡುತ್ತೆ. ಅವ್ರ ಗತಿ ಏನು, ಅವ್ರು ನೋಡ್ತಿರ್ತಕ್ಕಂಥ ದೃಷ್ಟಿಕೋನಗಳು ಚೇಂಜ್ ಆಗಿದೆ. ಇದು ಇನ್ನೂ ಒಂದು ವಿಚಾರ ಇದೆ. ಯಾವುದೇ ಒಂದು ರೇಪ್ ಆದಾಗ ನಾವು ಇಲ್ಲಿವರೆಗೂ ಅಬ್ಸರ್ವ್ ಮಾಡಿರೋದೇನು ಅಂತ ಹೇಳಿದ್ರೆ, 1 ದಿನವೋ 2 ದಿನವೋ ಆದಮೇಲೆ ಅದು ಸ್ಟೇಷನ್ಗೆ ಬರುತ್ತೆ, ಒಂದಷ್ಟು ಮೆಡಿಕಲ್ ಟೆಸ್ಟ್ಗಳಾಗ್ತವೆ, ಎಲ್ಲ ಸರಿ. ಇಲ್ಲಿ 3 ವರ್ಷ ಮುಂಚೆ ಆಗಿರೋದು, 4 ವರ್ಷ ಮುಂಚೆ ಆಗಿರೋ ಕೇಸ್ಗಳು ಕೂಡ ಇದೆ. ಇನ್ನೊಂದು 30 ಕರೆಗಳು SIT ಕೂಡ ಬಂದಿವೆಯಂತೆ, ನಮ್ಮೇಲೂ ದೌರ್ಜನ್ಯ ಆಗಿದೆ ಅಂತ ಹೇಳಿ. ಯಾಕೆ ಇಷ್ಟು ದಿನಗಳ ಕಾಲ ಈ ಕೇಸ್ ಆಚೆ ಬಂದಿರಲಿಲ್ಲ? ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಬೆದರಿಕೆ ಇತ್ತು, ಪ್ರಭಾವಿಗಳಿದ್ದರು, ಅವರ ಮೇಲೆ ಸೊಲ್ಲೆತ್ತಿ ನಾವು ಜೀವಿಸುವುದು ಉಂಟಾ, ಈ ತರಹದ ವಾದ ಕೂಡ ಒಂದು ಕಡೆ ಇದೆ. ಇದಾದ ಮೇಲೆ ಇಲ್ಲಿ ತುಂಬ ಪ್ರೈಮರಿಯಾಗಿ ಎವಿಡೆನ್ಸ್ ಅಂತ ನಾವು ಫಸ್ಟ್ ಹೇಳಬೇಕಾಗಿರೋದು, ಯಾವ ಮೊಬೈಲ್ನಲ್ಲಿ ಈ ಕಾಮಕಾಂಡಗಳು ಸೆರೆ ಹಿಡಿಯಲ್ಪಟ್ಟವೋ ಆ ಮೊಬೈಲ್ ಎಲ್ಲಿ? ಮೂಲ ಅದೇ ಅಲ್ವೇ? ಆ ಮೊಬೈಲ್ನಿಂದ ಇರ್ತಕ್ಕಂಥ ವಿಡಿಯೋಗಳು SIT ವಶಪಡಿಸ್ಕೊಂಡ್ರ? ವಿ ಡೋಂಟ್ ನೋ. ಕೇಸಲ್ಲಿ ತನಿಖೆ ನಡೆಯುತ್ತದು. ಈಗ ಆ ಮೊಬೈಲನ್ನು ಕಳೆದೋಗಿದೆ ಅಂತಲೂ ಕೂಡ ಆರೋಪಿ ಹೇಳ್ತಾ ಇದ್ದಾನೆ ಅಂತ ಮಾಹಿತಿ. ಐ ಆಮ್ ನಾಟ್ ಶೋರ್ ಅದೆಲ್ಲಿದೆಯೋ ನಮಗೆ ಗೊತ್ತಿಲ್ಲ. ಮೊಬೈಲ್ ಡೆಸ್ಟ್ರಾಯ್ ಆಗಿದ್ದರೆ ಏನು ಗತಿ ನಮಗೆ ಗೊತ್ತಿಲ್ಲ. ಕಳೆದೋಗಿದೆ, ಕಂಪ್ಲೇಂಟ್ ನಾನು ದಾಖಲಿಸಿದ್ದೀನಿ, ಓಕೆ. ನೆಕ್ಸ್ಟು ವಾಟ್ಸಪ್ಪಲ್ಲಿ ಹರಿದಾಡ್ತು, ಪೆನ್ ಡ್ರೈವಲ್ಲಿ ಹರಿದಾಡ್ತು, ಯಾರೋ ಡ್ರೈವರ್ ಹಂಚಿಬಿಟ್ಟ, ಇನ್ನೊಬ್ಬ ಹಂಚಿದ ಈ ಮಾತಿದೆ. ಇಲ್ಲಿ ಅತ್ಯಾಚಾರದ ಆರೋಪ ದೊಡ್ಡದ, ಇಷ್ಟೊಂದು ಮಹಿಳೆಯರ ಮೇಲಾಗಿದ್ದಂಥ ದೌರ್ಜನ್ಯವನ್ನು ಯಾರೋ ಹರಡ್ಬಿಟ್ಟ, ಹಂಚಿಬಿಟ್ಟ ಅನ್ನೋದು ದೊಡ್ಡದ? ಈ ಥರ ಕೂಡ ಸುಮಾರು ಆಸ್ಪೆಕ್ಟ್ಗಳಿದೆ. ಇನ್ನು SIT ಇವನನ್ನು 6 ದಿನಗಳ ಕಾಲ ವಶಕ್ಕೆ ಪಡ್ಕೊಂಡಿದೆ. ಈ 6 ದಿನ ನಡೆಯುವಂಥ ಪ್ರೊಸೀಜರ್ ಏನು? ನನಗಲ್ಲಿ ಸೊಳ್ಳೆ ಕಚ್ಚುತ್ತೆ, ನನಗಲ್ಲೊಂದು TV ಕೊಡಿ, ನನ್ನ ಮನೆಯಿಂದ ಊಟ ನನಗೊಂದು ಅವಕಾಶ ಮಾಡಿಕೊಡಿ, ಈ ಮೀಡಿಯಾ ಟ್ರಯಲ್ಸ್ ಆಗ್ತಾ ಇದೆಯಲ್ಲ ಇದನ್ನೆಲ್ಲ ಸ್ಟಾಪ್ ಮಾಡಿ, ನನ್ನ ಕೆಟ್ಟದಾಗಿ ಬಿಂಬಿಸ್ತಾ ಇದ್ದಾರೆ ಅವರು, ಇದು ಕೂಡ ಇತ್ತು. ನ್ಯಾಯಾಲಯ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬ ತಲೆ ಕೆಡಿಸ್ಕೊಂಡಂತೆ ಕಾಣಿಸ್ತಾ ಇಲ್ಲ. ಸೊ ವಾಟ್ ನೆಕ್ಸ್ಟ್ ಅಂತ ಈಗ. ಯಾಕಂದರೆ ಇದ್ಯಾವುದೋ ಒಂದು ರೇಪ್ ಕೇಸ್ ಆಗಿದ್ದಿದ್ರೆ ಅದರದ್ದು ತೂಕ, ಅದರದ್ದು ವಿಚಾರಣೆ ಸ್ಟೈಲ್ ಬೇರೆ ಇರ್ತಾಯಿತ್ತು. ಈಸ್ ಅನ್ MP, ಒಬ್ಬ ಎಂ ಪಿ ಇರ್ತಕ್ಕಂಥ ವ್ಯಕ್ತಿ, ಒಬ್ಬ ಮೆಂಬರ್ ಆಫ್ ಪಾರ್ಲಿಮೆಂಟ್ ಇರ್ತಕ್ಕಂಥ ವ್ಯಕ್ತಿ, ಒಬ್ಬ ಸಂಸದ ಇವತ್ತಿಗೆ ಇಂಥ ಕೆಲಸದಲ್ಲಿ ಇದ್ದಾನಂತೆ ಅಂತ ಆರೋಪ ಬಂದಿದೆಯಲ್ಲ, ಅದರದ್ದು ವೈಟೇಜ್ ಒಂದು ಕಡೆ ಆಗುತ್ತೆ. ಎಷ್ಟು ಆರೋಪ, ಲಿಖಿತ ಎಷ್ಟು, ಅಲಿಖಿತ ಎಷ್ಟು, ಇದು ಇನ್ನೊಂದು ಇಶ್ಯೂ.
ಹೇಳ್ಕೊಳ್ಳೋಕ್ಕೆ ಧೈರ್ಯದಿಂದ ಬಂದಿರತಕ್ಕಂಥ ಮಹಿಳೆಯರೆಷ್ಟು, ಹೇಳ್ಕೊಳ್ಳೋಕ್ಕಾಗದೆ ಮನೆಯಲ್ಲೇ ಒದ್ದಾಡ್ತಿರ್ತಕ್ಕಂಥ ಮಹಿಳೆಯರೆಷ್ಟು, ವಿ ಡೋಂಟ್ ನೋ. ಮತ್ತು ಇದನ್ನು ಪ್ರೂವ್ ಮಾಡುವ ಪಾಸಿಬಿಲಿಟೀಸ್ ಅದೆಷ್ಟು ಮಟ್ಟಿಗಿದೆ, ಎಲ್ಲ ವಿಚಾರಗಳು ಕೂಡ ಇದರಲ್ಲಿ ಅಡಗಿದೆ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಜೊತೆಯಲ್ಲಿ ಮಂಜುನಾಥ್ ಅವರಿದ್ದಾರೆ, ಹೈಕೋರ್ಟ್ನ ವಕೀಲರು. ಸ್ವಾಗತ ನಿಮಗೆ ಮಂಜುನಾಥ್ ಅವರೇ. ನಜ್ಮಾನ್ ನಜೀರ್ ಚಿಕ್ಕನೇರಳೆ ಅವರಿದ್ದಾರೆ, ಸಾಮಾಜಿಕ ಹೋರಾಟಗಾರ್ತಿ. ಸ್ವಾಗತ ನಿಮಗೆ ನಜ್ಮಾ ಈ ಒಂದು ಡಿಬೇಟ್ಗೆ. ಇಷ್ಟೆಲ್ಲ ನಮ್ಮನ್ನು ಲೋಕೇಶ್ವರ್ ಅವರು ಕೂಡ ಜಾಯ್ನ್ ಆಗ್ತಾರೆ, ನಿವೃತ್ತ ಪೊಲೀಸ್ ಅಧಿಕಾರಿ. ಅವ್ರನ್ನೂ ಕೂಡ ಮಾತನಾಡಿಸ್ಲಿಕ್ಕಿದೆ. ನನ್ನ ಫಸ್ಟ್ ಕ್ವಶನ್ನು ಈಗ ನಾನು ಮಂಜುನಾಥ್ ಸರ್ ಕೇಳಿಬಿಟ್ಟು, ಮಂಜುನಾಥ್ ಸರ್, ಇವತ್ತು SIT ವಶಕ್ಕೆ ಪಡ್ಕೊಳ್ತಾರೆ, ಕೋರ್ಟ್ ಮುಂದೆ ಕೇಸ್ ಬರುತ್ತೆ, ವಾದ ಪ್ರತಿವಾದವನ್ನು ಆಲಿಸ್ತಾರೆ. ಆಲಿಸಿದ ಮೇಲೆ 6 ದಿನಗಳ ಕಾಲದ ಮಟ್ಟಿಗೆ ಈ ವ್ಯಕ್ತಿಯನ್ನು SIT ಕಸ್ಟಡಿಗೆ ಕೊಡಲಾಗಿದೆ ಸರ್. ಫಸ್ಟ್ ನಿಮ್ಮ ಅಬ್ಸರ್ವೇಷನ್ ಏನು ಸರ್ ಈ ಕೇಸ್ಗೆ ಸಂಬಂಧಪಟ್ಟಂತೆ? ನೋಡಿ, ಒಂದು ತಮ್ಮ ಒಪ್ಪಿಗೆಯನ್ನು ಪಡೆದು ನಾನು ಒಂದು ಸ್ಪಷ್ಟನೆಯನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾವು ಇಂತಹ ಪ್ಯಾನೆಲ್ ಚರ್ಚೆಗಳಲ್ಲಿ ಭಾಗವಹಿಸಿದ ಮೇಲೆ ಮಾರನೇ ದಿವಸ ನಮ್ಮನ್ನು ಕೆಲವರು ಪ್ರಶ್ನೆ ಮಾಡಿದ್ದುಂಟು. ನೀವು ನಿನ್ನೆ ಇಂಥವ್ರ ಪರವಾಗಿ ಮಾತನಾಡಿದ್ರಲ್ಲ ಯಾಕೆ, ಇಂಥವರ ವಿರುದ್ಧವಾಗಿ ಮಾತನಾಡಿದ್ರಲ್ಲ ಯಾಕೆ, ಇಂತಹ ಪ್ರಶ್ನೆಗಳು ನಮಗೆ ಎದುರಾಗಿ ಬರುತ್ತೆ. ಅದಕ್ಕೆ ನನ್ನ ಒಂದು ಸಣ್ಣ ಸ್ಪಷ್ಟನೆ ಅಂತ ಹೇಳಿದ್ರೆ, ನಾವು ನಿಜವಾಗಿಯೂ ಯಾರ ಪರವಾಗಿ ಆಗಲಿ ಯಾರ ವಿರೋಧವಾಗಿ ಆಗಲಿ ಮಾತಾಡುವಂತಹ ಉದ್ದೇಶದಿಂದ ಇಲ್ಲಿ ಬಂದಿರಲ್ಲ. ತಾವು ವಕೀಲರು ಅಂತ ಕರೆದಿದ್ದೀರಿ, ನಮಗೆ ಗೊತ್ತಿರುವಂತಹ ಏನು ಸ್ವಲ್ಪ ಮಟ್ಟಿಗೆ ಕಾನೂನಿನ ಜ್ಞಾನ ಇದೆ ಅದನ್ನು ತಮ್ಮ ಮುಂದೆ ಮತ್ತು ನಮ್ಮ ಪ್ರೇಕ್ಷಕ ಬಾಂಧವರ ಮುಂದೆ ಹಂಚ್ಕೊಳ್ಳೋಕೆ ಬಂದಿದ್ದೀವಿ ಹೊರತು ಬೇರೆ ನಾವು ಯಾರ ಪರವಾಗಿ ವಿರೋಧವಾಗಿ ಮಾತನಾಡುವಂಥ ಉದ್ದೇಶ ಇಲ್ಲ. ಇನ್ನು ಇವತ್ತಿನ ಈ ಪ್ರಕರಣ ಇದನ್ನೆಲ್ಲ ಬಂದಾಗ ಇದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಾವೆಲ್ಲ ನಿರೀಕ್ಷೆ ಮಾಡಿದ್ದು ಇವತ್ತು ಪೊಲೀಸ್ ಕಸ್ಟಡಿಗೆ SIT ಕಸ್ಟಡಿಗೆ ಕೊಡೋದು. ಯಾವುದೇ ಒಂದು ಅಪರಾಧ ಆದಂತಹ ಸಂದರ್ಭದಲ್ಲಿ ಅಪರಾಧಿ ಸಿಕ್ಕಿಲ್ಲದೆ ಇದ್ದರೆ ಒಂದು ದಿವಸ ಅಪರಾಧಿ ತಮ್ಮ ವಶಕ್ಕೆ ತೆಗೆದುಕೊಂಡ ನಂತರ 24 ಗಂಟೆಯ ಒಳಗಡೆ ಅವರು ಸಂಬಂಧಿಸಿದ ನ್ಯಾಯಾಧೀಶರ ಮುಂದೆ ಆರೋಪಿಯನ್ನು ಹಾಜರುಪಡಿಸಬೇಕು. ಆ ಆರೋಪಿಯನ್ನು ಹಾಜರುಪಡಿಸದೆ ತಾವು ತನಿಖೆಯನ್ನು ಮುಂದುವರಿಸುವಂತಿಲ್ಲ. ಅದು 24 ಗಂಟೆ ಒಳಗೇನೆ ಮಾಡಬೇಕು. ಹಾಗೆ ಮಾಡಿದಂತಹ ಸಂದರ್ಭದಲ್ಲಿ ಪೊಲೀಸಿನವರು ಒಂದು ಪ್ರಾರ್ಥನೆಯನ್ನು ಕೋರ್ಟ್ನಲ್ಲಿ ಮಾಡ್ಬೋದು. ನಾವು ಆರೋಪಿಯ ಕಡೆಯಿಂದ ಅನೇಕ ಸಾಕ್ಷ್ಯಾಧಾರಗಳನ್ನು ನಾವು ಸಂಗ್ರಹಿಸಬೇಕಾಗಿದೆ, ವಿಚಾರಣೆ ಮಾಡಬೇಕಾಗಿದೆ, ಮಹಜರ್ ಮಾಡಬೇಕಾಗಿದೆ. ಯಾಕೆಂದರೆ ಕಾನೂನಿನಲ್ಲಿ ಇದನ್ನೆಲ್ಲ ಮಾಡುವಂಥ ಸಂದರ್ಭದಲ್ಲಿ ಆರೋಪಿಯ ಸಮ್ಮುಖದಲ್ಲೇ ಮಾಡಬೇಕು. ಆರೋಪಿಯ ಬೆನ್ನ ಹಿಂದೆ ಇದನ್ನೆಲ್ಲ ಮಾಡೋ ಹಾಗಿಲ್ಲ. ಯಾಕೆಂದರೆ ಆತನ ಹಕ್ಕದು, ಆತನಿಗೆ ಹಕ್ಕಿರುತ್ತೆ. ಅದು ಅಪರಾಧನೋ ನಿರಪರಾಧಿಯೋ ಅನ್ನೋದು ಮುಂದೆ ತೀರ್ಮಾನ ಆಗುತ್ತೆ. ಅದು ಅಪರಾಧಿ ಅಂತ ತೀರ್ಮಾನ ಆಗೋವರೆಗೂ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಬ್ಬ ವ್ಯಕ್ತಿಯನ್ನು ಆರೋಪಿ ಎಂದಷ್ಟೇ ನಾವು ಭಾವಿಸ್ತೀವಿ. ಹಾಗಾಗಿ ಆ ರೀತಿಯ ಸಂದರ್ಭದಲ್ಲಿ ನಮ್ಮನ್ನು, ಆತನ ಆರೋಪಿಯನ್ನು ನಮ್ಮ ವಶಕ್ಕೆ ದಯವಿಟ್ಟು ಕೊಡಬೇಕು ಅಂತ ನ್ಯಾಯಾಲಯದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಎಲ್ಲ ಪ್ರಾಸಿಕ್ಯೂಷನ್ ಅವರು ಮಾಡ್ತಾರೆ. ಹಾಗೆ ಮಾಡಿದಾಗ ಅವ್ರು ಕೇಳಿದಷ್ಟೇ ದಿನ ಕೊಡಬೇಕು ಅಂತೇನಿಲ್ಲ. ಈಗ 14 ದಿವಸ ಕೇಳಿದ್ದವರು, ಆದರೆ ನ್ಯಾಯಾಧೀಶರು ಅವರಿಗೆ 6 ದಿವಸಗಳ ಕಾಲ ಅವರನ್ನು ಆರೋಪಿಯನ್ನು ವಶಕ್ಕೆ ಕೊಟ್ಟಿದ್ದಾರೆ. ಈ 6 ದಿನಗಳಲ್ಲಿ ಏನೆಲ್ಲ ಸಾಕ್ಷಿಗಳನ್ನು ಸಂಗ್ರಹಿಸಬೇಕೋ ಅದನ್ನೆಲ್ಲ ಆರೋಪಿಯ ಸಮ್ಮುಖದಲ್ಲಿ ಆರೋಪಿ ಒಪ್ಕೊಳ್ಳುವಂಥದ್ದನ್ನು, ಇದನ್ನ ನಾವು ಇಂಗ್ಲೀಷಲ್ಲಿ ಸಾಮಾನ್ಯವಾಗಿ ಎವಿಡೆನ್ಸಲ್ಲಿ ರಿಕವರಿ ಅಂತ ಹೇಳ್ತೀವಿ. ರಿಕವರಿ ಅಂತ ಆ ರಿಕವರಿ ಪ್ರೊಸೀಡಿಂಗ್ಸ್ ಮಾಡುವಂತಹ ಉದ್ದೇಶದಿಂದ ಆರೋಪಿಯನ್ನು ಜೊತೆಯಲ್ಲಿ ಕರ್ಕೊಂಡು ಅವರು ಎಲ್ಲ ಯಾವ್ಯಾವ ಜಾಗದಲ್ಲಿ ಆ ಅಪರಾಧವನ್ನು ಎಸಗಿರುವ ಸಾಧ್ಯತೆಗಳಿದೆಯೋ ಅಂತಹ ಎಲ್ಲ ಕಡೆ ಕರ್ಕೊಂಡು ಹೋಗಿ ತಮ್ಮ ಮುಂದಿನ ಚಾರ್ಜ್ ಶೀಟನ್ನು ಸಲ್ಲಿಸಬೇಕಾದ್ರೆ ಬೇಕಾದಂತಹ ಮಾಹಿತಿಗಳೇನಿದೆ, ಮಟೀರಿಯಲ್ಸ್ ಏನಿದೆ, ಸಾಕ್ಷ್ಯ ಏನಿದೆ, ಇದನ್ನೆಲ್ಲ ಸಂಗ್ರಹಿಸುವ ಉದ್ದೇಶದಿಂದ ತಗೋತಾರೆ. ಆಮೇಲೆ ನೀವೊಂದು ಪ್ರಶ್ನೆಯನ್ನು ಕೇಳಬಹುದು, 6 ದಿವಸಗಳ ಕಾಲ ಅವರು ಇಟ್ಕೊಳ್ಳೇಬೇಕಾ SIT ಅವರು ಅವರನ್ನು ಅಂತ? ಹಾಗೇನಿಲ್ಲ. 6 ದಿವಸಗಳ ಕಾಲದಲ್ಲಿ ಏನಾದರೂ ಸಂಗ್ರಹಿಸಲಿಕ್ಕೆ ಸಾಧ್ಯವಾಗದೆ ಹೋದರೆ, ಸಮಯದ ಅಭಾವ ಆದರೆ ಅಂತಹ ಸಂದರ್ಭದಲ್ಲಿ ಮತ್ತೊಮ್ಮೆ ನ್ಯಾಯಾಲಯವನ್ನು ಪ್ರಾರ್ಥನೆ ಮಾಡಿ ಇನ್ನಷ್ಟು ದಿನ ತೆಗೆದುಕೊಳ್ಬೋದು. ಅಥವಾ ಒಂದು 3-4 ದಿವಸಗಳಲ್ಲೇ ಅವರ ಒಂದು ಏನು ಈ ಕಾರ್ಯವೈಖರಿ ಮುಗಿದದ್ದೇ ಆದಲ್ಲಿ ಬೇಕಿಲ್ಲ ಇನ್ನು ಅಂತ ಅನಿಸಿದರೆ 6 ದಿವಸಗಳ ಕಾಲ ಕಾಯಬೇಕು ಅಂತೇನಿಲ್ಲ. ನಾವು 4 ದಿವಸಕ್ಕೋ 5 ದಿವಸಕ್ಕೋ ಆರೋಪಿಯನ್ನು ಮತ್ತೆ ನ್ಯಾಯಾಧೀಶರ ಮುಂದೆ ತಂದು ಹಾಜರುಪಡಿಸಿ ಆನಂತರ ಆತನ ಜಾಮೀನು ಅರ್ಜಿ ಇತ್ಯರ್ಥವಾಗುವರು. ಯಾಕೆಂದರೆ ಆರೋಪಿ ಎಲ್ಲಿಯವರೆಗೆ ಪೊಲೀಸ್ ಕಸ್ಟಡಿಯಲ್ಲಿರ್ತಾನೋ ಅಲ್ಲಿಯವರೆಗೆ ಜಾಮೀನು ಅರ್ಜಿಯನ್ನು ನ್ಯಾಯಾಲಯ ಪರಿಗಣಿಸೋದಿಲ್ಲ, ಅಲ್ಲಿವರೆಗೂ ಯಾವುದೇ ಆದೇಶ ಮಾಡೋದಿಲ್ಲ. ಆದ್ದರಿಂದ ಅದನ್ನೇನಿದ್ರೂ ಪೊಲೀಸ್ ಕಸ್ಟಡಿಯಿಂದ ಮತ್ತೆ ಆತ ನ್ಯಾಯಾಲಯದ ಮುಂದೆ ಬಂದು
ನಂತರ ಜಾಮೀನು ಆಗಿಲ್ಲ ಅಂದರೆ ಆ ಮನುಷ್ಯನಿಗೆ ಜಾಮೀನಿಲ್ಲ ಅಂದ ಪಕ್ಷದಲ್ಲಿ ಆತನನ್ನು ನ್ಯಾಯಾಂಗ ಕಸ್ಟಡಿಗೆ ಅಂದರೆ ಜುಡಿಷಿಯಲ್ ಕಸ್ಟಡಿ ಅಂದರೆ ಜೈಲು ವಾಸಕ್ಕೆ ಕಳಿಸಲಾಗುತ್ತೆ. ಅದು ಆ ನಂತರ ಅವ್ರ ಜಾಮೀನು ಅರ್ಜಿ ಏನಾಗುತ್ತೋ ಅದರ ಮೇಲೆ ಮುಂದಿನ ಕ್ರಮ. ಓಕೆ ನಜ್ಮಾ, ಈಗ ಮೊನ್ನೆ ಸಾಕಷ್ಟು ಹೋರಾಟ ಆಯಿತು ಹಾಸನದಲ್ಲಿ. ರಾಜ್ಯದ ಮೂಲೆ ಮೂಲೆಗಳಿಂದ ಸಾಕಷ್ಟು ಮಹಿಳಾ ಹೋರಾಟಗಾರರು ಬಂದು ಅಲ್ಲಿ ಪ್ರತಿಭಟನೆಯನ್ನು ಮಾಡಿದ್ರು. ಈ ಒಂದು ಪ್ರತಿಭಟನೆ ಆದಮೇಲೆ ಇವನು ಇವತ್ತು ಬರ್ತಾನೆ ಅಂತ ಕೂಡ ಗೊತ್ತಿತ್ತು. ಈಗ 6 ದಿನಗಳ ಕಾಲ SIT ಕಸ್ಟಡಿಗೆ ಕೊಟ್ಟಿರುವ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ? ಇಲ್ಲ, ಇದು ಕಾನೂನು ಪ್ರಕ್ರಿಯೆ ಈಗೇನು ವಕೀಲರು ಎಕ್ಸ್ಪ್ಲೈನ್ ಮಾಡಿದ್ರು ಆ ಪ್ರಕಾರ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಅಫ್ಕೋರ್ಸ್ ಮಹಜರ್ ಮಾಡಬೇಕಾಗಿರುತ್ತೆ, ರಿಕವರಿ ಮಾಡ್ಕೊಬೇಕಾಗಿರುತ್ತೆ. ಬಟ್ ರಿಕವರಿ ಎಷ್ಟು ಮಟ್ಟದಲ್ಲಿ ಮಾಡ್ಕೊಳಕ್ ಸಾಧ್ಯ ಅನ್ನುವಂತ ನಮ್ಗೆಲ್ರಿಗೂ ಗೊತ್ತಿದೆ. ಈಗಾಗಲೇ ನನ್ನ ಫೋನ್ ಕಳ್ದೋಗಿದೆ ಅಂತ ಹೇಳ್ತಿದ್ದಾರೆ. ಮತ್ತೆ ಮಹಜರ್ ಅಂತ ಹೇಳಿದ್ರೆ ಹಾಸನಕ್ಕೆ ಕರ್ಕೊಂಡು ಹೋಗಿ ಅವ್ರು ಎಲ್ಲಿ ಆ ಕೃತ್ಯವನ್ನ ಎಸಗಿದ್ದಾರೆ ಅಥವಾ ಒಪ್ಕೊಂಡ್ರೆ ಅದನ್ನೆಲ್ಲ ವಿಜುವಲ್ಸು ಅಥವಾ ಏನಿದು ಮಹಜರನ್ನ ಮಾಡಿ ಫೋಟೋಸ್ಗಳನ್ನೆಲ್ಲ ತಗೊಳ್ಳುವಂಥದ್ದು ಯೂಶುವಲ್ ಒಂದು ಪ್ರಕ್ರಿಯೆ ಇರುತ್ತೆ. ಇದನ್ನ ಹೊರತುಪಡಿಸಿ ನಿನ್ನೆ ನಡೆದಂತಹ ಪ್ರತಿಭಟನೆ ಇದೆಯಲ್ಲ ಹಾಸನದಲ್ಲಿ, ನನಗೆ ನಿಮಗೆ ಗೊತ್ತಿದೆ ಇದೇ ಪಕ್ಷದ ಪ್ರಜ್ವಲ್ ರೇವಣ್ಣ ಇದ್ದಂಥದ್ದೇ ಪಕ್ಷದ ರಾಜ್ಯ ಮಹಿಳಾ ಕಾರ್ಯಾಧ್ಯಕ್ಷೆ ಆಗಿದ್ದವಳು ನಾನು. ನನಗೆ ಅಲ್ಲಿ ಹಾಸನದಲ್ಲಿ ನಿನ್ನೆನೆ ನನಗೆ ತುಂಬಾ ಮುಖಗಳು ಕೂಡ ಪರಿಚಯ ಇದ್ದದ್ರಿಂದ ನಾವು ಅದೇ ಭಾಗದವರು ಆಗಿರೋದ್ರಿಂದ ಮುಖಗಳೆಲ್ಲ ಪರಿಚಯ ಇದ್ದವರೆಲ್ಲ ಮೇಲಿಂದ ಪ್ರತಿಭಟನೆಗೆ ಬರಕ್ಕಾಗದೆ ಮೇಲಿಂದ ನೋಡ್ತಾ ಅಂಗಡಿ ಮುಂಗಟ್ಟುಗಳಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದವರ ಮುಖಗಳಲ್ಲಿ ಒಂದು ಈವನ್ JDS ಅಲ್ಲಿ ಇದ್ದವ್ರ ಮುಖಗಳಲ್ಲೂ ಕೂಡ ಒಂದು ರೀತಿಯ ಕಾನ್ಫಿಡೆನ್ಸ್ ಕಾಣಿಸ್ತಾ ಇತ್ತು. ಇಷ್ಟು ವರ್ಷಗಳ ಕಾಲ ಹಾಸನದಲ್ಲಿ ಈ ತರಹದ್ದೊಂದು ಪ್ರತಿರೋಧ ಸಾಧ್ಯವೇ ಆಗಿರ್ಲಿಲ್ಲ. ಅವರ ಬರೀ ಈ ಕೇಸ್ ಅಂತ ಅಲ್ಲ, ಅವ್ರು ನಡೆಸ್ಕೊಂಡ್ ಬರ್ತಾ ಇದ್ದಂತಹ ಪಾಳೆಗಾರಿಕೆ ವಿರುದ್ಧವೂ ಕೂಡ ಇಲ್ಲಿ ಯಾರು ಸೊಲ್ಲೆತ್ತೋದಕ್ಕೂ ರಿಪಬ್ಲಿಕ್ ಆಫ್ ಹಾಸನ್ ಅಲ್ಲ, ರಿಪಬ್ಲಿಕ್ ಅಂತ ಕರೆದ್ರೆ ರಿಪಬ್ಲಿಕ್ ಅಲ್ಲೂ ಕೂಡ ಒಂದ್ ರೀತಿ ಡೆಮೋಕ್ರೆಟಿಕ್ ವ್ಯಾಲ್ಯೂಸ್ ಇರುತ್ತೆ. ರಿಪಬ್ಲಿಕ್ ಆಫ್ ಹಾಸನ್ ಅಂತಾನು ಕರೆಯೋ ಹಾಗಿಲ್ಲ ಅದನ್ನ. ಅಲ್ಲಿ ಈಗ ನಾನು ಒಂದಷ್ಟು ಸ್ಟಡಿ ಮಾಡ್ತಾ ಬೇರೆ ಬೇರೆಯವ್ರಿಗೆ ಮಾತಾಡಿಸಿದಾಗ ನನಗೆ ಅನ್ಸಿದ್ದೇನಂದ್ರೆ ಪಾಳೆಗಾರಿಕೆಯನ್ನ ತುಂಬಾ ಚೆನ್ನಾಗಿ ಪಾಲಿಸ್ಕೊಂಡು ಅವ್ರ ವಿರುದ್ಧ ಧ್ವನಿ ಎತ್ತವ್ರನ್ನೆಲ್ಲ ಏನೇನ್ ಹೆಂಗೆಂಗ್ ಮಟ್ಟ ಹಾಕಬೇಕು ಆ ಥರದ್ದು ಎಲ್ಲವನ್ನ ಕೂಡ ಮಾಡ್ಕೊಂಡು ಬಂದಿದ್ರು. ಸೊ ಇನ್ನೊಂದು ಮಾತು ಹೇಳ್ತಾರಪ್ಪ, ಈಗ ತೋಳ ಹಳ್ಳಕ್ಕೆ ಬಿದ್ದರೆ ಆಳಗೊಂದು ಕಲ್ಲು ಅಂತ ಹೇಳಿ. ನೀವು ಪಾರ್ಟಿಲಿದ್ದವ್ರೆ, ಪಾರ್ಟಿಲಿದ್ದಾಗ ಯಾವತ್ತೂ ಯಾರಿಗೂ ಗೊತ್ತಾಗಿರ್ಲಿಲ್ವಾ? ಇದು ಯಾರೂ ಮಾತಾಡಿರ್ಲಿಲ್ವಾ? ಒಬ್ಬರಿಗೂ ಮಾತಾಡದೆ 5-6 ವರ್ಷಗಳ 7-8 ವರ್ಷಗಳ ಕಥೆಗಳು ರಿವೀಲ್ ಆಗ್ಬಿಡ್ತಾ ಅಂತ ಇನ್ ಜನರಲ್ ಕ್ವಶನ್ ಇದು? ಇಲ್ಲ, ಇನ್ ಜನರಲ್ ಕ್ವಶನ್ಸ್ ಆಫ್ ಕೋರ್ಸ್ ಇರುತ್ತೆ. ನನಗೊಂದು ಬೇಸರ ಏನಿದೆ ಗೊತ್ತಾ, ನಾನು ಮಹಿಳಾ ಕಾರ್ಯಾಧ್ಯಕ್ಷೆ ಆಗಿದ್ದಾಗ ತುಂಬಾ ಆಕ್ಟಿವ್ ಆಗಿ, ರಾಜ್ಯಾಧ್ಯಕ್ಷರು ಆಕ್ಟಿವ್ ಇರಲಿಲ್ಲ, ಮಹಿಳಾ ರಾಜ್ಯಾಧ್ಯಕ್ಷರು, ನಾನು ತುಂಬಾ ಆಕ್ಟಿವ್ ಆಗಿ ನಮ್ಮ ಮಹಿಳಾ ಕಾರ್ಯಕರ್ತರೊಟ್ಟಿಗೆ ಅಂತೂ ನಾನು ತುಂಬಾ ಓಪನ್ ಆಗಿರ್ತಾ ಇದ್ದೆ, ತುಂಬಾ ಬೆರೀತಾ ಇದ್ದೆ. ನನ್ಗೆ ಯಾವಾಗ ಬೇಕು ಮಾತಾಡ್ಬೋದಾಗಿತ್ತು, ಅವ್ರದ್ದು ಏನಾದ್ರು ಕಂಪ್ಲೇಂಟ್ಸ್ ಇದ್ರೆ ಮಾಡ್ಬೋದಿತ್ತು. ಒಂದನ್ನ ನಾನು ಗಮನಕ್ಕೆ ತರಕ್ ಇಷ್ಟಪಡ್ತೀನಿ, ಹಾಸನದಲ್ಲಿ ಅಥವಾ ಹಾಸನದವರು ಒಂದು ಕ್ಯಾಲಿಬರ್ ಇರೋ ಹೆಣ್ಮಗಳಿಗೂ ನಾನು ಪೋಸ್ಟ್ ಕೊಡ್ಬೇಕು ಅಂತ ಅಂದ್ರೆ ಕುಮಾರಸ್ವಾಮಿ ಅವ್ರು ಮುಂಚೆನೆ ಹೇಳ್ಬಿಟ್ಟಿದ್ರು, ರಾಜ್ಯಾಧ್ಯಕ್ಷರು ಕೂಡ ಮುಂಚೆನೆ ಹೇಳ್ಬಿಟ್ಟಿದ್ರು, ವಿತೌಟ್ ಪರ್ಮಿಷನ್ ಆಫ್ ರೇವಣ್ಣ ಒಂದ್ ಲೆಟ್ರು ಬರೆಯೋ ಹಾಗಿರ್ಲಿಲ್ಲ, ಒಬ್ರು ಪೋಸ್ಟಿಂಗ್ ಕೊಡೋ ಹಾಗಿರ್ಲಿಲ್ಲ. ಅಂದ್ರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವ ತರದ್ ಸಿಚುವೇಶನ್ ಇತ್ತು ಅಂತ ನಾನು ಆವಾಗ್ಲೂ ಹೇಳ್ತಾ ಇದ್ದೆ. ಇಲ್ಲ, ಇವಾಗ ನಮ್ಗೆ ಅಲ್ಲಿ ಮಹಿಳಾಧ್ಯಕ್ಷರು ಬೇಕು ಅಂತ ಅಂದ್ರೆ ಮಾಡುವಂತ ಜವಾಬ್ದಾರಿ ನಮ್ಗಿರುತ್ತೆ. ಯಾರು ಎಲಿಜಿಬಲ್ ಇರ್ತಾರೆ, ಕೆಪಬಲ್ ಇರ್ತಾರೆ, ಅವರು ಕೊಡೋಣ ಅಂತ ಕೇಳಿದ್ರು ಇಲ್ಲ. ಹಾಸನದ ಯಾವ ಪೋಸ್ಟ್ ಗಳನ್ನು ಕೂಡ ವಿತೌಟ್ ಆಸ್ಕಿಂಗ್ ದ ಪರ್ಮಿಷನ್, ವಿತೌಟ್ ರೇವಣ್ಣ ಅವರ ಲೆಟರ್ ಹೆಡ್ ಇಲ್ಲದೆ ಅಥವಾ ಅವ್ರ ಕುಟುಂಬದವ್ರು ಯಾರು ಹೇಳ್ದೆ ಏನು ಮಾಡೋ ಹಾಗಿರ್ಲಿಲ್ಲ. ಸೊ ಗೊತ್ತಾಗುತ್ತಲ್ಲ ಇಷ್ಟಲ್ಲೇ ಎಷ್ಟ್ರ ಮಟ್ಟಕ್ಕೆ ಅವರು ಅದೊಂದು ಬೌಂಡ್ರಿನ ಹಾಕಿ ಇಟ್ಕೊಂಡಿದ್ರು ಅಂತ. ಜಸ್ಟಿಸ್ನ ಮೊದಲ ಹೆಜ್ಜೆ ಅಂತ ಆದ್ರೂ ಅನಿಸ್ತಿದೆಯಾ ನಿಮಗಿದು? ನ್ಯಾಯದಾನ ಪ್ರಕ್ರಿಯೆಯ ಮೊದಲ ಹೆಜ್ಜೆ ಅಂತ ನೀವು ಕರೀಬಹುದಾ ಇಡೀ ಪ್ರಕ್ರಿಯೆಯನ್ನು? ಖಂಡಿತವಾಗ್ಲೂ ಕೂಡ ನೋಡಿ, 3 ಜನ ಆದ್ರೂ ಕಂಪ್ಲೇಂಟ್ ಕೊಡಕ್ ಮುಂದೆ ಬಂದಿದಾರಲ್ಲ. ನಾನು ಸಂತ್ರಸ್ತ ಹೆಣ್ಣು ಮಕ್ಕಳ ಒಟ್ಟಿಗೆ ಮಾತಾಡಿದೀನಿ, ಅದರಲ್ಲಿ ಒಂದು 3 ಜನನಾದ್ರೂ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದೆ ಬಂದಿದಾರಲ್ಲ, ಇದು ಒಂದು ರೀತಿಯ ದೊಡ್ಡ ವಿಷಯನೇ. ಇದ್ರೊಟ್ಟಿಗೆ ನಿನ್ನೆ ನಡೆದಂತ ಪ್ರತಿಭಟನೆ ಇದೆಯಲ್ಲ, 10,000-12,000 ಜನ ಅಲ್ಲಿ ಸೇರಿ ಹಾಸನದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದೆಯಲ್ಲ, ಹಾಸನದಲ್ಲಿ ನಡೆದಂತಹ ಪಾಳೆಗಾರಿಕೆ ಹಿಂದೆಯಿಂದ ಏನ್ ನಡ್ಕೊಂಡ್ ಬಂದಿತ್ತು ಅದ್ರ ವಿರುದ್ಧ ಧ್ವನಿಯೇ ಎತ್ತದೆ ಇದ್ದಂಥವ್ರು, ಧ್ವನಿಯನ್ನ ಎತ್ತಿದ್ರೆ ಎಲ್ಲಿ ನಮ್ಮನ್ನ ಮಟ್ಟ ಹಾಕ್ಬಿಡ್ತಾರೋ ಅಂತ ಭಯಭೀತರಾಗಿದ್ದಂತಹ ಹಾಸನದ ಜನಕ್ಕೆ ಒಂದ್ ರೀತಿ ಇಲ್ಲ ಧ್ವನಿ ಎತ್ತಬಹುದು ಅನ್ನೋದನ್ನ ತೋರಿಸ್ಕೊಟ್ಟಿದೆ. ಈಗ ನೀವು ಹೇಳ್ತಾ ಇದ್ರಿ ಮಹಿಳಾ ಪೇದೆಗಳು, ಮಹಿಳಾ ಪೊಲೀಸರು ಜೀಪಲ್ಲಿ ಕರ್ಕೊಂಡ್ ಬಂದ್ರು ಅಂತ, ಅದು ಒಂದ್ ರೀತಿ ಯಾವ ತರ ನನ್ನ ಗಮನಕ್ಕೆ ಯಾವ ರೀತಿ ವಿಜುವಲೈಸ್ ಆಯ್ತು ಅಂತ ಅಂದ್ರೆ, ಅದು ಸಂತ್ರಸ್ತ ಹೆಣ್ಣು ಮಕ್ಳಿದಾರಲ್ಲ ಅವ್ರಿಗೊಂದ್ ಧೈರ್ಯ ತುಂಬೋ ತರ, ಬನ್ರಮ್ಮ ದೂರ್ ಕೊಡ್ರಿ ನೋಡಿ, ಹೆಣ್ಣು ಮಕ್ಳ ಕೈಲಿ ಅವನ್ನ ಅರೆಸ್ಟ್ ಮಾಡಿ ಜೀಪ್ ಒಳಗಡೆ ಕೂರಿಸ್ಕೊಂಡ್ ಬರೋ ತಾಕತ್ತು ಕೂಡ ಇದೆ ಹೆಣ್ಮಕ್ಳಿಗೆ ಅನ್ನುವಂತ ಒಂದು ಇಂಡೈರೆಕ್ಟ್ ಸಂದೇಶವನ್ನ ಪೊಲೀಸ್ ಇಲಾಖೆ ರವಾನೆ ಮಾಡಿದೆ ಅನ್ನೋ ತರಹ ನನಗೆ ಕಾಣಿಸ್ತಾ ಇತ್ತು ಅದು. ಇದೀಗ ನಿವೃತ್ತ ಪೊಲೀಸ್ ಅಧಿಕಾರಿ ಲೋಕೇಶ್ವರ್ ಅವ್ರನ್ನ ಮಾತನಾಡ್ಸೋಣ. ಲೋಕೇಶ್ವರ್ ಅವರೇ ನಮಸ್ಕಾರ. ರಮಕಾಂತ್ ಹೇಳಿ. ಹೇಗಿದ್ದೀರಿ ಸರ್?
ಫೈನ್, ವೆರಿ ಮಚ್ ಫೈನ್. ಓಕೆ, ನಾನು ಝೂಮ್ ಲೈವ್ ಬರ್ತೀರಿ ಅಂತ ಅಂದ್ಕೊಂಡಿದ್ದೆ, ಏನೋ ಇಲ್ಲ, ಕನೆಕ್ಟ್ ಅದು ಆಗ್ತೀರಿ. ಏನೋ ಟೆಕ್ನಿಕಲ್ ಸಮಸ್ಯೆ ಇದೆ. ಆಗಲಿ ಸರ್. ಈಗ ನನ್ನ ಪ್ರಶ್ನೆ ಇರೋದು ಸರ್, ಈಗ ಒಬ್ಬ ಆರೋಪಿ ಸಿಕ್ಕಿದ್ದಾನೆ, 3 ಅತ್ಯಾಚಾರ ಮತ್ತು 1 ಲೈಂಗಿಕ ದೌರ್ಜನ್ಯ ಕೇಸ್ ಇದು. ಕೆಲವು 4 ವರ್ಷ ಮುಂಚೆ, ಕೆಲವು 3 ವರ್ಷ ಮುಂಚೆ, ಹೀಗೇನೋ ಇದೆ. ದೂರು ದಾಖಲಾಗಿರೋ ಕೇಸ್ಗಳು ನಮಗೊಂದು 4, ಇನ್ಯಾವುದೋ ಒಂದು ಫೋನ್ ಕರೆಗಳ ಮೂಲಕ ಒಂದು 30 ಜನ ಸಂತ್ರಸ್ತೆಯರು ಮಾತಾಡಿದ್ದಾರಂತೆ. ಆನ್ ರೆಕಾರ್ಡ್ಸ್ ಅಂತ ಮಾತಾಡಿದ್ರೆ ಈ ಕೇಸ್ಗಳಿಗೆ ಒಂದು 3 ರೇಪು, 1 ದೌರ್ಜನ್ಯ, ಲೈಂಗಿಕ ದೌರ್ಜನ್ಯ ಕೇಸ್ ಅಂತ ಇದೆ. ಈ ಕೇಸಲ್ಲಿ ಸರ್, ಈ ಮಹಿಳಾ ಪೊಲೀಸರನ್ನು ಕರ್ಕೊಂಡು ಬಂದಿದ್ದಾರೆ ಏರ್ಪೋರ್ಟಿಂದ ಅಂತ ಒಂದು ವಿಷಯ ಇದೆಯಲ್ಲ, ನಾವು ನೋಡಿದ ಮಟ್ಟಿಗೆ ಬೇರೆ ಕಡೆ ಆಗಿರೋ ನಮಗೆ ಗೊತ್ತಿಲ್ಲ. ಈ ಥರ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಅಂತ ಒಂದು ಫೀಲ್ ಬರ್ತಾ ಇದೆ ಸರ್. ಇದು ಇಲ್ಲಿ ಮಹಿಳಾ ಪೊಲೀಸರ ಬಳಕೆ ವಿಚಾರಣೆ ತುಂಬ ಚರ್ಚೆ ಆಗ್ತಾ ಇದೆ. ಕಾನ್ಫಿಡೆನ್ಸ್ ತುಂಬಕ್ಕೆ ಅಂತ ಕೆಲವರು ಹೇಳ್ತಾರೆ, ಅದು ಅವಮಾನ ಆಗಲಿಕ್ಕೆ ಅಂತಲೇ ಮಾಡಿದ್ರು ಅಂತ ಕೆಲವರು ವಾದ ಇದೆ. ಇದೇನು ಸರ್ ಇದು ಆ್ಯಕ್ಚುಲಿ? ಇಲ್ಲ, ಇದ್ರಲ್ಲಿ ಏನಂತ ತಪ್ಪು ಹುಡುಕೋದಾಗ್ಲಿ ಅಥವಾ ವಿಶೇಷತೆ ಕಾಣುವಂತ ಅವಶ್ಯಕತೆ ಏನಿಲ್ಲ. ಹೆಣ್ಮಕ್ಳು ಗಂಡ್ಮಕ್ಳು ಡಿಫರೆನ್ಸ್ ಮಾಡುವಂತ ಯೋಚನೆಗಳೆಲ್ಲ ಈಗಾಗಲೇ ಕಡಿಮೆ ಆಗಿದೆ. ಓಕೆ, ಈಗೆಲ್ಲ ಚಂದ್ರಲೋಕಕ್ಕೂ ಹೋಗೋರು ಇದ್ದಾರೆ ಹೆಣ್ಮಕ್ಳು, ಎಲ್ಲೆಲ್ಲ ಹೋಗಿ ಹೋರಾಟ ಮಾಡುವಂತವ್ರು ಹೆಣ್ಮಕ್ಳು ನಾವು ನೋಡ್ತಾ ಇದ್ದೀವಿ. ಯಾಕೆ ಅವರು ಇನ್ವೆಸ್ಟಿಗೇಷನ್ ಇಂಥ ಕೇಸನ್ನು ಮಾಡಬಾರ್ದು ಅಂತ ಒಂದು ಪ್ರಶ್ನೆನೂ ಇದೆ ಅಲ್ಲಿ. ಅದು ಬಿಟ್ಟು ಬೇರೆ ಏನು ಅದರಲ್ಲಿ ವಿಶೇಷತೆ ಇಟ್ಕೊಂಡು ಆ ಹೆಣ್ಮಕ್ಳನ್ನ ಇನ್ಸ್ಪೆಕ್ಟರ್ನ ಅಥವಾ DSPನ ಅಥವಾ SP ನ ಅಲ್ಲಿ ಕಳಿಸಿದ್ದಾರೆ ಅಂತ ನಾವೇನು ಯೋಚನೆ ಮಾಡೋ ಅವಶ್ಯಕತೆ ಏನಿಲ್ಲ ಅಲ್ಲಿ. ಮಾಮೂಲಿ ಯಾವ ಗಂಡಸೋ ಹೆಂಗಸೋ ಒಟ್ಟ ಇನ್ಸ್ಪೆಕ್ಟರ್ DSP ಡೆಸಿಗ್ನೇಷನ್ ಮೇಲೆ ನೋಡ್ಬೇಕು ಸರ್. ಇಲ್ಲಿ ಲೋಕೇಶ್ವರ್ ಸರ್, ನಾವು ಇಲ್ಲಿ ತಕರಾರು ತೆಗಿತಾ ಇಲ್ಲ, ಇಲ್ಲಿ ಆ ಕುತೂಹಲ ಕೇಳ್ತಾ ಇದ್ದೀನಿ ಅಷ್ಟೇ. ನಮ್ದು ಅಬ್ಜೆಕ್ಷನ್ ಇಲ್ಲ ಇದಕ್ಕೆ. ಈಗ ನೋಡಿ ಸರ್, ಈಗ ತಕರಾರಂತ ರಮಾಕಾಂತ್ ತಕರಾರಂತ ನಿಮ್ಗೆ ಹೇಳಿಲ್ಲ ನಾನು. ಓಕೆ, ಹಾ, ನಾನು ಆ ಉದ್ದೇಶ ಅಲ್ಲ. ಓಕೆ, ಯಾಕೆ ಅವ್ರು ಮಾಡಬಾರ್ದು, ತಪ್ಪೇನಿದೆ ಅನ್ನೋದು ಪ್ರಶ್ನೆ ನಾನು ಅಷ್ಟೇ ಇದೆ. ಓಕೆ ಸರ್, ಇಲ್ಲ ನಾವು ಕೂಡ ಇದು ತಪ್ಪಾಗಿದೆ. ಎರಡನೇದು ಇನ್ನೊಂದು ಪಾಯಿಂಟ್ ಏನಂದ್ರೆ, ನೀವ್ ಹೇಳ್ದಾಗೆ ಸಂತ್ರಸ್ತೆಯರೆಲ್ಲ ಹೆಣ್ಮಕ್ಳೇ ಇಲ್ಲಿ. ಅರ್ಥ ಆಯ್ತಾ? ಓಕೆ, ಈಗ ಗಂಡು ಆಫೀಸರು ಏನು ಅಲ್ಲಿ ಫೋಕಸ್ ಹೋದ್ರೆ ಆ ಸಂತ್ರಸ್ತ ಹೆಣ್ಮಕ್ಳುಗಳು ಬೇಕಾದಷ್ಟು ವಿಚಾರಗಳು ನಾವು ನಾಳೆ ಹೇಳಕ್ಕೆ ಬರ್ತಾರೋ ಇಲ್ಲೋ ಅನ್ನೋದು ಒಂದು ಪ್ರಶ್ನೆ ಇರ್ತೈತೆ. ಓಕೆ, ಈಗ ಯಾಕಂದ್ರೆ ಟಿವಿ ಮತ್ತೊಂದು ಎಲ್ಲ ಫೋಕಸ್ ಆಗುತ್ತೆ, ಅವ್ರನ್ನ ಕರ್ಕೊಂಬರೋದು ಹೋಗೋದು. ಅವಾಗ ಹೆಣ್ಮಕ್ಳೇ ಹ್ಯಾಂಡಲ್ ಮಾಡ್ತಾ ಇದ್ರಿಂದ ಈ ತರ ಸಂತ್ರಸ್ತೆಯವ್ರಿಗೆ ಧೈರ್ಯನೂ ಬರ್ಬೋದು, ಇನ್ನೊಂದಷ್ಟು ಹೆಣ್ಮಕ್ಳು ಈಚೆ ಬರ್ಬೋದು, ಯಾರು ತೊಂದರೆ ಆಗಿರೋರು ಅಥವಾ ಈಗ ಇರೋ ಸಂತ್ರಸ್ತೆಯರು ಇನ್ನೊಂದಷ್ಟು ವಿಚಾರ ಧೈರ್ಯವಾಗಿ ಹೇಳ್ಬೋದು. ಈ ಯೋಚನೆಯಲ್ಲೂ ಮಾಡಿರ್ಬೋದು ನಮ್ಮ IR ಆಫೀಸರ್ಸ್ಗಳು ಯೋಚನೆ ಮಾಡಿ. ಇಲ್ಲಿ ಬೇರೆ ಏನಿಲ್ಲ ಅದ್ರಲ್ಲಿ. ಈಗ ಇಲ್ಲೇನು ಗೊತ್ತಾ ಸರ್, ನಮ್ದು ಇಲ್ಲೇನಂದ್ರೆ, ಈಗ ಯಾವುದೋ ಒಂದು ಮಹಿಳಾ ಆರೋಪಿ ಇರ್ತಾರೆ, ಅವ್ರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಹೋದಾಗ ಅಕಸ್ಮಾತ್ ಪುರುಷ ಪೊಲೀಸರು ಹೋದಾಗ ಅವ್ರು ಅದನ್ನ ಕೇಸನ್ನು ಬೇರೆ ಕಡೆ ತಿರುಗಿಸೋದು, ನನಗೆ ದೌರ್ಜನ್ಯ ಮಾಡಿದ್ರು, ಈ ಥರದ್ದು ಹೇಳುವಂಥ ಚಾನ್ಸಸ್ ಎಲ್ಲ ಇರ್ತಿತ್ತು ಮೊದಲೆಲ್ಲ. ಸೊ ಆನಂತರದಲ್ಲಿ ಮಹಿಳಾ ಪೊಲೀಸರು ಬಂದಾಗ, ಒಂದು ಮಹಿಳಾ ಆರೋಪಿ ಇದ್ದಾಗ ಮಹಿಳಾ ಪೊಲೀಸರು ಹೋಗಿ ಕರ್ಕೊಂಡು ಬರ್ತಾ ಇದ್ದು ನಾವು ಗಮನಿಸಿದ್ದೀವಿ. ಆದರೆ ಈ ಕೇಸಲ್ಲಿ ಇದೇನೋ ಅವಮಾನ ಮಾಡಬೇಕಾಗಿತ್ತು, ಇವನಿಗೆ ಈ ಆರೋಪಿಗೆ ಅವಮಾನ ಮಾಡಬೇಕಾಗಿತ್ತು, ಅದಕ್ಕಿಂತದ್ದು ಬಳಸಿದ್ರು ಅಂತ ಚರ್ಚೆ ಆಗ್ತಿರೋದು ಕೇಳ್ತಾ ಇದ್ದೀನಿ ಅಷ್ಟೇ ಸರ್. ಆ ಥರದ್ದು ಇರುತ್ತಾ ಡಿಪಾರ್ಟ್ಮೆಂಟ್ ಅಲ್ಲಿ? ಪಾಪ ಯಾರೋ ಮಾತಾಡಿರ್ಬೋದು, ನಾವುಗಳು ಯೋಚನೆ ನಮ್ಮಲ್ಲಿ ನನಗೆ ಗೊತ್ತಿರಾಗ ಆ ತರದ ಯೋಚನೆಯಲ್ಲಿ ಯಾರು ಮಾಡಿಲ್ಲ. ಓಕೆ, ಅದೆಲ್ಲ ಸುಮ್ನೆ ಕುತೂಹಲಕ್ಕೆ ಯಾರಾದ್ರೂ ಅನ್ಕೊಂಡಿರ್ಬೋದು, ಆ ತರದ ಯೋಚನೆ ಅಲ್ಲ ಅದು. ಕೇಪಬಲ್ ಇದಾರೆ ಹೆಣ್ಮಕ್ಳು ಆಫೀಸರ್ಸ್ ನಮ್ಮಲ್ಲಿ, ಅವ್ರಿಗೂ ಅವಕಾಶ ಕೊಟ್ಟು ಮಾಡಿಸಿ ತೋರಿಸ್ಬೇಕು ಅನ್ನೋದು ಒಂದು ಇಂಟ್ರೆಸ್ಟ್ ಅಲ್ಲಿ ಮಾಡಿರ್ಬೋದು ಅಷ್ಟೇ. ಆಮೇಲೆ ಅಲಿಗೇಷನ್ಸ್ ಈ ತರದಲ್ಲಿ ಲೇಡೀಸ್ ಮೇಲೆ ಮಾಡಕ್ಕೆ ಆರೋಪಿಗಾಗ್ಲಿ ಅವ್ರ ಕಡೆ ಅವ್ರಿಗೆ ಕಡಿಮೆ ಇರುತ್ತೆ ಅವಕಾಶ. ಹೊಡೆದ್ರು ಬೈದ್ರು ಹಾಗೆ ಹೀಗೆ ಅಂತ ಹೇಳಕ್ಕೆ ಹೆಣ್ಮಕ್ಳು ಆ ತರದಲ್ಲಿ ಹ್ಯಾಂಡ್ಲ್ ಮಾಡಲ್ಲ ಅನ್ನೋದು ಪಾಯಿಂಟ್ ಅಲ್ಲೂ ಅವ್ರಿಗೆ ಸೇಫ್ಟಿ ಆಗುತ್ತೆ. ಓಕೆ, ಫೈನ್ ಸರ್. ಈಗ ನನ್ನ ನೆಕ್ಸ್ಟ್ ಕ್ವಶನ್ ಸರ್, ಎನಿ ರೇಪ್ ಕೇಸ್, ರೇಪ್ ಆರೋಪ ಅಂತ ಬಂದಾಗ ಪೊಲೀಸರು ತನಿಖೆ ಮಾಡ್ತಾರೆ. ಇದಕ್ಕೆ ಒಂದು SIT ಅಂತ ಒಂದು ರಚನೆ ಮಾಡಿದ್ರು. ಯಾಕೆಂದರೆ ಸ್ವಲ್ಪ ಈ ಕೇಸ್ನ ವೆಯ್ಟೇಜ್ ಜಾಸ್ತಿ, ತೂಕ ಜಾಸ್ತಿ. ಇವರು MP ಇದ್ದಾರೆ ಅನ್ನೋ ಕಾರಣಕ್ಕೋ, ರಾಜ್ಯಾದ್ಯಂತ ದೇಶಾದ್ಯಂತ ಚರ್ಚೆ ಆಯಿತು ಅನ್ನೋ ಕಾರಣಕ್ಕೋ ಬಹಳಷ್ಟು ಒಂದು ಸರ್ಕಾರವಾಗಿ ಏನಾಗ ಸರ್ಕಾರಕ್ಕೆ ಒತ್ತಡ ಬಂದಾಗ ಇಲ್ಲ ರೀ SIT ಕೊಟ್ಟಿದ್ದೀವಿ ಅಂತಾರೆ, ಇಲ್ಲ ರೀ ನಾವು CID ಒಪ್ಸಿದ್ದೀವಿ ಅಂತಾರೆ, ಅದ್ರದ್ದು ಮೀರಿದ್ರೆ CBI ಕೊಡ್ತೀವಿ ಅಂತಾರೆ. ಸೊ ಈ ಕೇಸಲ್ಲಿ ಸರ್ SIT ಮುಂದೆ ಬರುವ ದೊಡ್ಡ ಸವಾಲೇನು ಸರ್? ಫಸ್ಟ್ ಆಗಿ ಮೊದಲನೇದಾಗಿ ಇಲ್ಲಿ ನೋಡಿ, ತಾವು ಗೊತ್ತಿರಂಗೆ ನಮ್ಮ ಯಾರು ಲೇಡಿ ನಿಮ್ಮ ಸಾಮಾಜಿಕ ಹೋರಾಟಗಾರ್ತಿ ಅವ್ರು ಹೇಳಿದಾಗೆ ಆ ಕುಟುಂಬದ ಒಂದು ಹಿನ್ನೆಲೆ ಏನಿದೆಯಲ್ಲ
ಒಬ್ಬ ಪ್ರೈಮ್ ಮಿನಿಸ್ಟ್ರು ಮನೆಯ ಒಂದು ಕುಟುಂಬ, ಒಬ್ಬ ಚೀಫ್ ಮಿನಿಸ್ಟ್ರು ಮನೆ ಕುಟುಂಬ, ಸ್ವತಃ ಮಿನಿಸ್ಟರ್ ಆಗಿದ್ದ ಕುಟುಂಬ, ಸ್ವತಃ MP ಆಗಿದ್ದ ಕುಟುಂಬ, ಸ್ವತಃ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದ ಕುಟುಂಬ, ಇದೆಲ್ಲದ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನಾಗುತ್ತೆ, ಆಫೀಸರ್ಸ್ ಹ್ಯಾಂಡ್ಲ್ ಮಾಡೋದಕ್ಕೆ ಕೆಲವು ಹಂತದಲ್ಲಿ ಮುಜುಗರಗಳು ಇರೋದಂತೂ ಸಹಜ. ಹಾಗಾಗಿ ಒಂದು ವಿಶೇಷ ತಂಡ, ಒಬ್ಬ ಸೀನಿಯರ್ ಆಫೀಸರ್ ನೇತೃತ್ವದಲ್ಲಿ ಇದನ್ನ ಕುಂಡಿಸಿ ಮಾಡಿದಾಗ ಆ ಒಂದು ಅವಕಾಶಗಳು ಕೆಳಗಿನ ಅಧಿಕಾರಿಗಳಿಗೆ ಸ್ವಲ್ಪ ಕಡಿಮೆ ಆಗುತ್ತೆ ಒತ್ತಡ. ಸೊ ಆ ಹಿನ್ನೆಲೆಯಲ್ಲಿ ಈ ಒಂದು SITಯನ್ನ ಫಾರ್ಮ್ ಮಾಡಿ, ಅಂದ್ರೆ ಒಂದು ಹೊಸ ವಿಶೇಷ ತಂಡ ಆಗಿ, ಏನೆಲ್ಲ SIT ಅಂದ್ರೆ ಅದೇ ಆಫೀಸರ್ಸ್ ಸುಮ್ಮನೆ ನೋಡಿ ಇವತ್ತೊಂದು SIT ಮಾಡಿದ್ದಾರೆ, ಯಾವುದು ಹುಬ್ಳಿ ಇದಕ್ಕೆ, ಹಿಂದೆ ಮೈನಿಂಗ್ ಕೇಸ್ಗೊಂದು SIT ಮಾಡಿದ್ರು, ಅದು ಇನ್ನೂ ನಡೀತಲೇ ಇದೆ. ಈ ತರ SITs ನಮ್ಮಲ್ಲಿ ಸುಮಾರು SITs ಈಗಲೂ ಎಕ್ಸಿಸ್ಟಿಂಗ್ ಇದಾವೆ, ನಡೀತಲೇ ಇದಾವೆ. ಸೊ ಹಾಗಾಗಿ ಇದರಲ್ಲಿ ಬೇರೆ ವಿಶೇಷ ಏನು ಕಾಣಲ್ಲ. ಅಂದ್ರೆ ಆ ಪರ್ಟಿಕ್ಯುಲರ್ ಪ್ರಕರಣ, ವ್ಯಕ್ತಿಯ ಒಂದು ಬ್ಯಾಕ್ ಗ್ರೌಂಡ್ ಇದೆಲ್ಲದು ವಿಚಾರ ಇಟ್ಕೊಂಡು ಈ ತರ ಫಾರ್ಮೇಶನ್ ಆಗಿರುತ್ತೆ. ಕ್ಲಿಯರ್ ಆಗಿ, ಅಂದ್ರೆ ವಿತೌಟ್ ಎನಿ ಇನ್ಫ್ಲೂಯೆನ್ಸ್, ಪ್ರೆಜುಡೈಸ್ ಮೈಂಡ್ ಅಲ್ಲಿ ಇದ್ದಂಗೆ ಕೆಲಸ ಮಾಡುವಂತ ಆಫೀಸರ್ಸ್ಗಳನ್ನ ಇದ್ರಲ್ಲಿ ಕೊಟ್ಟಿರೋದ್ರಿಂದ ಯಾರಿಗೂ ಅನುಮಾನಗಳು ಬರ್ದಂಗೆ ನಡ್ಕೊಳ್ಳಿ ಅಂತ ಅಷ್ಟಿದೆ. ಲೋಕೇಶ್ವರ್ ಸರ್, ಮತ್ತಷ್ಟು ಮಾತನಾಡಿಸ್ಲಿಕ್ಕಿದೆ. ಕೆಲವೊಂದು ಈ ಸಾಕ್ಷ್ಯಗಳ ವಿಚಾರಕ್ಕೆ, ತನಿಖೆಯ ಪ್ರೊಸೀಡಿಂಗ್ಸ್ಗೆ ಸಂಬಂಧಪಟ್ಟಂತೆ ನಿಮ್ಮನ್ನು ಕೇಳ್ತೀನಿ ನಾನು. ಈಗ ನಾನು ಮಂಜುನಾಥ್ ಸರ್ ಕೇಳಬೇಕು. ಮಂಜುನಾಥ್ ಸರ್, ಈ ಇಡೀ ಕೇಸಲ್ಲಿ ನಾವು ಚೆಕ್ ಮಾಡಿಕೊಂಡಾಗ ಒಂದು ತನಿಖಾ ತಂಡದಿಂದ, ಸಪೋಸ್ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಹೇಳೋದಾದರೆ, ನೀವು ಇಲ್ಲಿ ಸಂತ್ರಸ್ತ ಮಹಿಳೆಯರ ಪರ ನಿಂತ್ಕೊಂಡಿದ್ದೀರಿ ಅಂತ ನಾನು ಭಾವಿಸ್ತೀನಿ, ಫಾರ್ ಅ ಸೆಕೆಂಡ್ ಆರ್ ಫಾರ್ ಅ ಮಿನಿಟ್. ಒಂದು ತನಿಖಾ ತಂಡದಿಂದ ನೀವು ಸಮರ್ಪಕವಾಗಿ ವಾದ ಮಂಡಿಸಬೇಕು ಅಂತ ನಿರ್ಧಾರ ಮಾಡಿದಾಗ ಏನೇನು ಸಾಕ್ಷ್ಯಗಳನ್ನು ಎಕ್ಸ್ಪೆಕ್ಟ್ ಮಾಡ್ತೀರಿ ಸರ್ ನೀವು? ನಿಮ್ಮ ಮುಂದೆ ಎಂಥದ್ದು ಬೇಕು ಅಂತ? ಇದು ಬಹಳ ಮುಖ್ಯವಾಗಿ ನ್ಯಾಯಾಧೀಶರ ಮುಂದೆ ಕೊಟ್ಟಿರ್ತಕ್ಕಂಥ, ಸಂತ್ರಸ್ತೆಯರು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು. ಆ ಹೇಳಿಕೆಗಳು ಬಹಳ ಪ್ರಮುಖವಾಗುತ್ತೆ. ಅದು ಬಹಳ ದೊಡ್ಡ ಸಾಕ್ಷಿ. ಯಾವುದರಲ್ಲಿ? ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ, ನಮ್ಮ ತನಿಖೆಯಲ್ಲಿ, ಈ ನಮ್ಮ ಎಲ್ಲ ಒಂದು ನ್ಯಾಯಾಂಗದಲ್ಲಿ ತೀರ್ಪು ಕೊಡುವಂಥ ಸಂದರ್ಭದಲ್ಲಿ ಅದಕ್ಕೆ ಬಹಳ ಮಹತ್ವವಾದಂಥ ಒಂದು ಪಾತ್ರ ಇದೆ. ಅದನ್ನು ಈಗಾಗಲೇ ದಾಖಲಿಸ್ಕೊಂಡಿದ್ದಾರೆ. ಅದನ್ನು ಸ್ವಲ್ಪ ತಡವಾಗಿ ದಾಖಲಿಸ್ಕೊಂಡಿದ್ದಾರೆ, ಅದರಲ್ಲಿ ನಿಧಾನ ಆಗಿದೆ ಅನ್ನುವಂತಹ ಒಂದು ವಾದವನ್ನು ಮಂಡಿಸಿದರೂ ಸಹ ಅಂತಿಮವಾಗಿ ಆ ಒಂದು ಹೇಳಿಕೆಯನ್ನು ದಾಖಲಿಸ್ಕೊಂಡಿದ್ದಾರಾ ಇಲ್ವಾ ಅನ್ನೋದಷ್ಟೇ ಮುಖ್ಯವಾಗಿ ಉಳಿಯುತ್ತೆ. ತಡ ಆಗಿರ್ಬೋದು, ಅಡ್ಮಿನಿಸ್ಟ್ರೇಟಿವ್ ರೀಸನ್ಸ್ ಇರ್ಬೋದು, ಅವ್ರನ್ನ ಕರ್ಕೊಂಬರೋಕ್ಕೆ ಕಷ್ಟ ಆಗಿರ್ಬೋದು, ಅವ್ರನ್ನ ಒಪ್ಪಿಸಿ ಕರ್ಕೊಂಬರೋದಕ್ಕೆ ಇದು ಸಾಮಾನ್ಯ ಪ್ರಕರಣ ಅಲ್ಲ. ಇದು ಯಾರೇ ಒಬ್ಬ ಮಹಿಳೆ ಬಾಯ್ತು ನೀವು ಕರೆದ ತಕ್ಷಣ ಬಂದು ಹೇಳಿಕೆ ಮಾಡ್ಕೊಡೋದಲ್ಲ. ಒಂದು ಚೈನ್ ಸ್ನ್ಯಾಚಿಂಗ್ ಪ್ರಕರಣ ಅಲ್ಲ. ನಾ ಬೆಳಗ್ಗೆ ರಂಗೋಲಿ ಹಾಕ್ತಾ ಇದ್ದೆ, ಯಾರೋ ಬಂದ ಕತ್ತಿನ ಚೈನ್, ಬಾ ಅಮ್ಮ ಒಂದು ಹೇಳಿಕೆ ಕೊಡು ಅಂದರೆ ಆಯಿತು ಬರ್ತೀನಿ, ನಂಗೆ ಆಗಿರೋದೇ ನಿಜ, ನಂಗೆ ನಷ್ಟ ಆಗಿದೆ, ತೊಂದರೆ ಆಗಿದೆ, ನೀವು ಯಾರ ಮುಂದೆ ಬೇಕಾದ್ರೂ ಕರೀರಿ ಸ್ವಾಮಿ, ಬರ್ತೀನಿ, ನಾನು ಹೇಳಿಕೆ ಕೊಡ್ತೀನಿ. ಆದರೆ ಈ ಪ್ರಕರಣ ಭಾಳ ಸೂಕ್ಷ್ಮವಾದ ಪ್ರಕರಣ, ಯಾವುದೇ ಮಹಿಳೆ ಆದರೂ ಅಷ್ಟು ಸಿಗ್ಬೋದು. ಆದರೆ ಆ ಹೇಳಿಕೆಯನ್ನು ಕೊಟ್ಟಿರೋದೊಂದು ಬಹಳ ಪ್ರಮುಖವಾದಂಥ ಒಂದು ಸಾಕ್ಷಿ ಆಗುತ್ತೆ. ಇದಲ್ಲದೆ ಈಗ ಏನು ವಿಡಿಯೋ ಪ್ರಕರಣಗಳು, ವಿಡಿಯೋ ದಾಖಲೆಗಳು ಏನಿದೆ ಇದನ್ನೆಲ್ಲ ಮಾಡ್ಕೊಂಡಿದ್ದಾರಂತಾರಲ್ಲ, ಇದಕ್ಕೆಲ್ಲ ಮಹತ್ತರವಾದ ಸಾಕ್ಷಿಯ ಬೆಲೆ ಇದೆ ನ್ಯಾಯಾಲಯದಲ್ಲಿ. ಇದನ್ನೆಲ್ಲ ಮುಂದೆ ಫೋರೆನ್ಸಿಕ್ ಕಳಿಸ್ತಾರೆ. ಕಳಿಸಿದಾಗ ಧ್ವನಿ ಯಾರ್ದು, ಅದರಲ್ಲಿರುವಂಥ ಧ್ವನಿ ಯಾರ್ದು ಅನ್ನುವಂಥದ್ದು ಬರುತ್ತೆ. ಸಂತ್ರಸ್ತೆಯ ಧ್ವನಿಯನ್ನು ಸಹ ಪರೀಕ್ಷೆ ಮಾಡಲಾಗುತ್ತೆ, ಆರೋಪಿಯ ಧ್ವನಿಯನ್ನು ಪರೀಕ್ಷೆ ಮಾಡಿ ಆ ಒಂದು ಸಂದರ್ಭದಲ್ಲಿರುವಂಥದ್ದು ಆರೋಪಿ ಮತ್ತು ಸಂತ್ರಸ್ತೆಯ ಧ್ವನಿಯೇ ಆಗಿದ್ದ ಪಕ್ಷದಲ್ಲಿ ಖಂಡಿತವಾಗಿಯೂ ಪ್ರಾಸಿಕ್ಯೂಷನ್ಗೆ ಬಹಳ ಒಳ್ಳೆಯ ಸಾಕ್ಷಿಯಾಗಿ ಅದು ಪರಿಗಣಿಸುತ್ತೆ. ಇದಲ್ಲದೆ ಸಾಂದರ್ಭಿಕ ಸಾಕ್ಷಿಗಳು ಅಂತ ಬರುತ್ತೆ, ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಅಂತ. ಯಾಕೆಂದ್ರೆ ಈ ಅತ್ಯಾಚಾರ ಪ್ರಕರಣ ಇದೆ ನೋಡಿ, ಸಾಮಾನ್ಯವಾಗಿ ಕ್ರಿಮಿನಲ್ ಮೊಕದ್ದಮೆಗಳಲ್ಲಿ ಬಹಳ ಪ್ರಮುಖವಾದಂಥ ಸಾಕ್ಷಿ ಅಂದರೆ ಐ ವಿಟ್ನೆಸ್. ಐ ವಿಟ್ನೆಸ್ ಆಧಾರದ ಮೇಲೇ ದೊಡ್ಡ ದೊಡ್ಡ ಕೊಲೆ ಇರ್ಬೋದು, ಬೇರೆ ಕೇಸ್ಗಳು, ಕೊಲೆ ಪ್ರಯತ್ನದ ಕೇಸ್ ಇರ್ಬೋದು, ದರೋಡೆ ಇರ್ಬೋದು, ಇವುಗಳೆಲ್ಲ ಐ ವಿಟ್ನೆಸ್ಗಳ ಆಧಾರದ ಮೇಲೆ ತೀರ್ಮಾನ ಆಗುತ್ತೆ. ಐ ವಿಟ್ನೆಸ್ ಕೊಡುವಂಥ ಸಾಕ್ಷಿಗೆ ನ್ಯಾಯಾಲಯದಲ್ಲಿ ಅತ್ಯಂತ ಮಹತ್ತರವಾದ ಪ್ರಾಮುಖ್ಯತೆ ಇದೆ. ಆದರೆ ಅತ್ಯಂತ ಮಹತ್ತರ ರಕ್ಷಣೆ ಕೂಡ ಬೇಕು ಇವತ್ತಿನ ಕಾಲಕ್ಕೆ ಅಂತ. ಆದರೆ ಅತ್ಯಾಚಾರದ ಪ್ರಕರಣಗಳಲ್ಲಿದೆಯಲ್ಲ, ಇಲ್ಲಿ ನಿಮಗೆ ಐ ವಿಟ್ನೆಸ್ ಸಿಗೋದಿಲ್ಲ. ಇದು 4 ಗೋಡೆಗಳ ನಡುವೆ ನಡೆಯುವಂತಹ ಒಂದು ಕ್ರೈಮ್. ಇದಕ್ಕೆ ನ್ಯಾಯಾಲಯ ಕೂಡ ಯಾವುದೇ ರೀತಿಯ ಒಂದು ಪ್ರತ್ಯಕ್ಷ ಸಾಕ್ಷಿ ಅಂತೀವಲ್ಲ, ಐ ವಿಟ್ನೆಸ್ ಅನ್ನ ಖಂಡಿತವಾಗಿಯೂ ಕೇಳಲ್ಲ. ಯಾಕೆಂದ್ರೆ ನೋ ನೀಡ್ ಫಾರ್
ಐ ವಿಟ್ನೆಸ್ ಇನ್ ದೀಸ್ ಕೇಸಸ್ ಅವಶ್ಯಕತೆ ಇಲ್ಲ. ಯಾರಾದರೂ ಐ ವಿಟ್ನೆಸ್ ಇದೆಯೇನ್ರಿ ಈ ಕೇಸಲ್ಲಿ ಅಂತ ನ್ಯಾಯಾಧೀಶರು ಖಂಡಿತವಾಗಿಯೂ ಕೇಳೋದಿಲ್ಲ. ಇದರಲ್ಲಿ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಬರುತ್ತೆ. ಅಂದರೆ ಯಾರು ಈ ಪ್ರಕರಣವನ್ನು ದಾಖಲಿಸಿದ್ದಾರೆ, ಆಕೆ ಯಾರು, ಆಕೆ ಆರೋಪಿಗೆ ಸಿಗೋಕೆ ಹೇಗೆ ಸಾಧ್ಯ, ಆಕೆ ಯಾರೋ ಅಪರಿಚಿತಳಲ್ಲ, ಆಕೆ ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಮಹಿಳೆ ಆಗಿದ್ದ ಪಕ್ಷದಲ್ಲಿ ದೇರ್ ಈಸ್ ಎನ್ ಅಕ್ಸೆಸ್ ಟು ದಿ ಅಕ್ಯೂಸ್ಡ್ ಆ್ಯಂಡ್ ಆಲ್ಸೋ ಟು ದಿ ವಿಕ್ಟಿಮ್. ಆ ಸಂತ್ರಸ್ತೆ ಮತ್ತು ಆರೋಪಿಗೆ ಸಿಗುವಂಥ ಅವಕಾಶಗಳಿದೆ. ಇದೊಂದು ಸಾಂದರ್ಭಿಕ ಸಾಕ್ಷಿ ಮಾಡೋಕ್ಕೆ ಅವಕಾಶ ಇದೆ. ಇನ್ನು ಕೆಲವೊಂದು ಸಂದರ್ಭಗಳಲ್ಲಿ ಅವ್ರ ತಾಯಿ ಮನೇಲಿ ಇಲ್ಲದೇ ಇರುವಾಗ ಮಾಡಿದ್ರು ಅನ್ನುವಂಥ ಹೇಳಿಕೆಯನ್ನು ಬಂದಾಗ ಅದು ಸಹ ಸಾಂದರ್ಭಿಕ ಸಾಕ್ಷಿ. ಎಲ್ಲೋ ಹೋಗಿರ್ಬೋದು ಅವರು, ಆ ಸಂದರ್ಭವನ್ನು ಉಪಯೋಗಿಸ್ಕೊಂಡು ಮಾಡಿರ್ಬೋದು. ಹೀಗೆ ಇದು ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಆಗುತ್ತೆ. ಆಮೇಲೆ ಕೊನೆಯಲ್ಲಿ ಯಾರು ಜೊತೆಯಲ್ಲಿದ್ದರು, ನಾಳೆ ಬಂದು ಹೇಳುವಂಥ ಸಾಕ್ಷ್ಯಗಳಲ್ಲಿ ಯಾರು ಆ ಮನೆಯಲ್ಲಿದ್ದಂತಹ ಗಂಡಸು ಕೆಲಸಗಾರರಿದ್ದಾರೆ ಅವರನ್ನು ಸಹ ಈ ಕೇಸ್ನಲ್ಲಿ ಸಾಕ್ಷಿದಾರನಾಗಿ ಮಾಡಿದಾಗ ಅವರು ಸಾಂದರ್ಭಿಕವಾಗಿ ಹೌದು ಇಂತಹ ಮಾಡ್ತಾ ಇದ್ರು, ನನಗೆ ಈ ಸಂತ್ರಸ್ತೆ ಮತ್ತು ಮತ್ತಿತರ ಮಹಿಳೆಯರು ನನಗೆ ಹೇಳ್ತಾ ಇದ್ರು ನಾವು ಅಂತ ಹೇಳಿದ್ರು ಸಹ ಅವಾಗಲೂ ಸಹ ಅದೊಂದು ಉತ್ತಮವಾದಂಥ ಸಾಕ್ಷಿ ಆಗುತ್ತೆ. ಒಂದು ಸಾಕ್ಷಿ ಅಂತೂ ಇದೆಯಲ್ಲ ಈಗ, ಕಾರ್ತಿಕ್ ಇಸ್ ದೇರ್ ಡ್ರೈವರ್, ಆತನೇ ವಿಜುವಲ್ಸ್ ನ ತಗೊಂಡಿದ್ದು ಅಂತಾನು ಒಪ್ಕೊಂಡಿರೋದ್ರಿಂದ ಆ ತರದ್ ಒಂದು ಸಾಕ್ಷಿ ಅದು ಬಲವಾಗಿ ಸಿಗುತ್ತೆ ಅಂತ ನನ್ಗೆ ಅನ್ಸುತ್ತೆ. ಕಾರ್ತಿಕ್ಗೆ ಈ ಹಿಂದೆ ಆತನ ಹೆಂಡತಿಗೆ ಕೊಟ್ಟಂತಹ ಟಾರ್ಚರ್ ಆಗಿರ್ಬೋದು, ನಮ್ಮ ಪಕ್ಷದಲ್ಲಿ ಅದು ಗೊತ್ತಿತ್ತು, ಆ ವಿಚಾರಗಳು ನಮ್ಗೆಲ್ರಿಗೂ ಗೊತ್ತಿತ್ತು. ಕಾರ್ತಿಕ್ ಕೊಟ್ಟ ಟಾರ್ಚರ್, ಕಾರ್ತಿಕ್ ಹೆಂಡತಿಗೆ ಕೊಟ್ಟ ಟಾರ್ಚರ್, ಅಬಾರ್ಷನ್ ಮಾಡಿಸಿದ್ದು, ಎಲ್ಲವೂ ಕೂಡ ಪಕ್ಷದಲ್ಲಿ ಓಪನ್ ಆಗಿ ಚರ್ಚೆ ಆಗ್ತಾ ಇದ್ದಂತ ವಿಷಯ. ಹಂಗಂತೆ ಹಿಂಗಂತೆ ಅಂತ. ಸೊ ಅಂತೆ ಕಂತೆ ಆಗಿದ್ರಿಂದ ಮತ್ತೆ ಆತನು ಏನ್ ಕಂಪ್ಲೇಂಟ್ ಏನು ದಾಖಲು ಮಾಡಬೇಕಿದ್ರಿಂದ ಕೆಲಸದವ್ರು ಬಂದು ಹೇಳ್ತಾರ ಅಂತ ಯೋಚನೆ ಮಾಡಿದ್ರೆ ಅದು ಡೌಟ್ಫುಲ್. ಬೇರೆ ರೀತಿ ಮಾತು ಕಾರ್ತಿಕ್ಗೆ ಮತ್ತು ಈ ಆರೋಪಿಗಿದ್ದಂಥ ಪರ್ಸ್ನಲ್ ಅದೇನಾದರೂ ಒಂದು ಸಮಸ್ಯೆ ಇತ್ತು, ದ್ವೇಷ ಇತ್ತು, ಕಿತ್ತಾಟ ಇತ್ತು, ಅದು ಬೇರೆ ಆಗುತ್ತೆ. ಪ್ಯೂರ್ಲಿ ರೇಪ್ ಅಂತ ಬಂದಾಗ, ಈ ರೇಪ್ ಕೇಸ್ ಅಂತಾನೆ ಬಂದಾಗ ಇಲ್ಲಿ ಯಾವಾಗಲೂ ಸಾಕ್ಷ್ಯಗಳು ಮೆಡಿಕಲ್ ಎವಿಡೆನ್ಸ್ ಇರಬೇಕು. ಮೆಡಿಕಲ್ ಎವಿಡೆನ್ಸ್ನ ಟೈಮ್ ಮುಗಿದು ಹೋಗಿದೆಯಾ, ಈಗಲೂ ಸಾಧ್ಯ ಇದೆಯಾ ನನಗೆ ಗೊತ್ತಿಲ್ಲ. ಅದು 3 ವರ್ಷದ ಹಿಂದೆ 4 ವರ್ಷದ ಹಿಂದೆ ಆಗಿದ್ದಕ್ಕೆ ಯಾವ ಮೆಡಿಕಲ್ ಎವಿಡೆನ್ಸ್ನ ಯಾರು ತಂದು ಒಪ್ಸಕ್ ಸಾಧ್ಯ? ಇನ್ನೊಂದು ಪುರುಷತ್ವ ಪರೀಕ್ಷೆ. ಆದ್ರೆ ಬೇರೆ ಬೇರೆ ಕೇಸ್ಗಳಲ್ಲಿ ನಾವು ನೋಡಿದಾಗ ಇಂಡಿಯನ್ ಕೋರ್ಟ್ ಸಿಸ್ಟಮ್ ಅಲ್ಲಿ, ಇಂಡಿಯನ್ ಜುಡಿಷಿಯಲ್ ಸಿಸ್ಟಮ್ ಅಲ್ಲಿ ಬೇರೆ ಬೇರೆ ಕೇಸ್ಗಳನ್ನ ನಾವು ಇದ್ರ ವಿಚಾರವಾಗಿಯೇ ನಾವು ಮತ್ತೆ ಕಥುವಾ ಇಶ್ಯೂಸ್ಗಳು ನಡೆದಾಗ್ಲೇನೆ ಒಂದಷ್ಟು ಸ್ಟಡಿ ಮಾಡಿದಾಗ ನಮ್ಗೊಂದು ಬೇಸಿಕಲಿ ಗೊತ್ತಾಗಿದ್ದು ಅಂತ ಹೇಳಿದ್ರೆ, ಆ ಹೆಣ್ಣು ಮಗುವಿನ ಸ್ಟೇಟ್ಮೆಂಟ್ ಇದೆಯಲ್ಲ ಅದು ತುಂಬಾ ಮ್ಯಾಟರ್ ಆಗುತ್ತೆ ಈ ತರಹದ ಕೇಸ್ಗಳಲ್ಲಿ. ಆಮೇಲೆ ಇದು ಒಂದು ಕೇಸ್ ಅಲ್ಲ, ಇಟ್ಸ್ ಅ ಜಿನೋಸೈಡ್. ಬಹಳಷ್ಟು ಹೆಣ್ಮಕ್ಳು ಸಂತ್ರಸ್ತರಿರೋದ್ರಿಂದ ಸೊ ಸ್ಟೇಟ್ಮೆಂಟ್ಗಳೇ ಇಂಪಾರ್ಟೆಂಟ್ ಆಗಿ ನಿಲ್ಲುವಂಥದ್ದು. ಮತ್ತೆ ಇವಾಗ ಸಿವಿಲ್ ಸೊಸೈಟೀಸ್ ತೆಗೆದುಕೊಂಡಿರುವಂತಹ ನಿರ್ಧಾರಗಳೇನಿದೆ, ಸಿವಿಲ್ ಸೊಸೈಟಿ ಜನ ಬೀದಿಗಿಳಿದಿರೋದೇನಿದೆ, ಇದೊಂದು ಜನಾಂದೋಲನ ಆಗ್ತಾ ಇರೋದ್ರಿಂದ ಇದು ಏನ್ ವಕೀಲ್ರೆ ಬೇರೆ ತರಹದ ಒಂದು ಸ್ಟ್ರಾಂಗ್ ಕೇಸ್ ಆಗಿ, ಮತ್ತಷ್ಟು ಸ್ಟ್ರಾಂಗ್ ಕೇಸ್ ಆಗಿ ಮಾರ್ಪಡೋದಕ್ಕೆ ಸಾಧ್ಯತೆಗಳಿದೆ. ಲೋಕೇಶ್ವರ್ ಸರ್ ಇದ್ದೀರಾ? ಲೋಕೇಶ್ವರ್ ಸರ್ ಇದ್ದಾರೆ, ಮತ್ತೆ ನಿವೃತ್ತ ಪೊಲೀಸ್ ಅಧಿಕಾರಿ. ಲೋಕೇಶ್ವರ್ ಸರ್, ಈಗ ಈ ಕೇಸ್ ತೆಗೆದುಕೊಳ್ತಾ ಇರ್ತಕ್ಕಂತಹ ತೂಕ ಪ್ರಚಾರ, ಆಬ್ವಿಯಸ್ಲಿ ಒಬ್ಬ ಸಂಸದ ಇಂಥ ಕೃತ್ಯದಲ್ಲಿ ಇದ್ದಂತೆ ಅನ್ನೋ ಆರೋಪ ಬಂತಂತೆ ಅಂದಾಗ ಸ್ವಲ್ಪ ವೆಯ್ಟೇಜ್ ಜಾಸ್ತಿ ಬರುತ್ತೆ. ದೇಶದಲ್ಲಿ ಅನೇಕ ರೇಪ್ ಕೇಸ್ಗಳು ನಡೆಯುತ್ತೆ ಸರ್. ಇದರ ಈ ಕೇಸು ಬೇರೆ ರೀತಿಯ ಟ್ರ್ಯಾಕಲ್ಲೇ ಹೋಗ್ತಿದೆ ಅಂತ ನಾವು ಭಾವಿಸೋಣ. ಈ ಅಬ್ಬರ ಜನ ಇದನ್ನು ಫಾಲೋ ಅಪ್ ಮಾಡೋದು, ಮಾಧ್ಯಮದಲ್ಲಿ ಗಂಟೆಗಟ್ಟಲೆ ಬರೋದು ಒಂದು ಭಾಗ ಅಂತ ಅಂದುಕೊಂಡ್ರೂ ಕೂಡ ಇಡೀ ಕೇಸಲ್ಲಿ ನಿಂತ್ಕೊಳ್ಳೋದು ಮೆಡಿಕಲ್ ಎವಿಡೆನ್ಸ್ಗಳು ಏನು ಅಂತ. ವೆರಿ ಫಸ್ಟು ತುಂಬ ವೆಯ್ಟೇಜ್ ಇರ್ತಕ್ಕಂಥ ಸಾಕ್ಷ್ಯ ಅದು. ಮೆಡಿಕಲಿ ಏನಿದೆ, ಈಗ ರೇಪ್ ಆಗಿ 24 ಗಂಟೆ ಒಳಗಡೆ ಆಗಿತ್ತು ಅಂದಾಗ ಪ್ರಬಲವಾದ ಸಾಕ್ಷ್ಯಾಧಾರಗಳು ಸಿಗಬಹುದು. ರೇಪ್ ಆ್ಯಂಡ್ ಮರ್ಡರ್ ಆಗಿದ್ದರೆ ಅದಕ್ಕೊಂದು ಪ್ರಬಲವಾದಂಥ ಸಾಕ್ಷ್ಯಗಳು ಇನ್ನೂ ಒಂದು ಹಂತಕ್ಕೆ ಸಿಗಬಹುದಾಗುತ್ತೆ. ಇದರಲ್ಲಿ ಯಾವತ್ತೋ ರೇಪ್ ಆಗಿರೋದು, ಇವನು ಜರ್ಮನಿಗೆ ಹೋಗಿ 34 ದಿನ ಆದಮೇಲೆ ಇಂಡಿಯಾಗೆ ಬಂದಿದ್ದಾನೆ, ಇವನು ಮೊಬೈಲಲ್ಲಿ ಶೂಟ್ ಆಯಿತು ಅಂತ ಆರೋಪ ಇದೆ. ಮೊಬೈಲ್ ಇದೆಯಾ ಇಲ್ವಾ ಅದು ನಮಗೆ ಗೊತ್ತಿಲ್ಲ. ಧ್ವನಿ ಪರೀಕ್ಷೆ ಅಂತ ಹೇಳ್ತಾರೆ, ಅದರಲ್ಲಿ ಪಿಸು ಮಾತಿದ್ದಾಗ FSL ಅದನ್ನು ಕನ್ಸಿಡರ್ ಮಾಡೋ ರೀತಿಯೇ ಬೇರೆ ಆಗುತ್ತೆ ಅಂತ ಬಂದಾಗ SIT ತಂಡದ ಮುಂದಿನ ಅತಿ ದೊಡ್ಡ ಜವಾಬ್ದಾರಿ ಮತ್ತು ಇಲ್ಲಿ ಬೇರೆಲ್ಲದಕ್ಕಿಂತ ಹೆಚ್ಚಾಗಿ ಪೇಪರ್ ಮೇಲೆ ಇರಬೇಕು ಸರ್. ಪ್ರಬಲ ಎವಿಡೆನ್ಸ್ಗಳೆಲ್ಲವೂ ಕೂಡ ಪೇಪರ್ ಮೇಲೆ ಕಾಣಿಸ್ಕೊಳ್ಬೇಕು. ನಮಗೆ ಮೆಡಿಕಲ್ ರಿಪೋರ್ಟ್ ಇದೆಯಾ, ಸಾಕ್ಷ್ಯಗಳಿದೆಯಾ, ಏನು ಹೇಳ್ತಿದೆ, FSL ಏನು ಹೇಳ್ತಾ ಇದೆ, ಸಾಂದರ್ಭಿಕ ಸಾಕ್ಷ್ಯಗಳೇನು ಹೇಳ್ತಾ ಇವೆ ಅಂಥೇಳಿ ಒಂದು ಪೊಲೀಸ್ ತಂಡಕ್ಕೆ ಈ ಕೇಸಲ್ಲಿ ಇರ್ತಕ್ಕಂಥ ಸವಾಲುಗಳೇನು ಸರ್ ಅಂತ ನೋಡಿ. ತಮ್ಗೆ ಮಾಹಿತಿಗೆ ಮತ್ತು ಜನಗಳಿಗೂ ಮಾಹಿತಿಗೆ ಹೇಳೋದು, ಯಾವುದೇ ರೇಪ್ ಕೇಸ್ ಅಲ್ಲಿ ಐ ವಿಟ್ನೆಸಸ್ ಇರೋದಿಲ್ಲ. ಯಾವುದೇ ರೇಪ್ ಕೇಸ್ಗೆ ಐ ವಿಟ್ನೆಸಸ್ ಇರಲ್ಲ. ಎಕ್ಸೆಪ್ಟ್ ಮಾಸ್ ರೇಪ್ ಆದಾಗ ಯಾರಾದ್ರೂ ಕೋ ಅಕ್ಯೂಸ್ಡ್ ಅವನು ಏನಾದ್ರೂ ತನ್ನ ಸಾಪ ಜೊತೆ ವಿರುದ್ಧವಾಗಿ ಅವನೇನಾದ್ರೂ ಬಂದು ಕೋರ್ಟ್ ಅಲ್ಲಿ ಬಂದಾಗ ಮಾತ್ರ ಐ ವಿಟ್ನೆಸ್ ಆಗ್ತಾರೆ. ಬಿಟ್ರೆ
ಇನ್ಯಾವ ಕಾರಣಕ್ಕೂ ಐ ವಿಟ್ನೆಸ್ ಯಾವುದೇ ರೇಪ್ ಕೇಸ್ ಅಲ್ಲಿ ಬರೋದಿಲ್ಲ. ಎಲ್ಲ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸಸ್, ಅದರಲ್ಲೂ ಮೇನ್ ಮೆಡಿಕಲ್ ಎವಿಡೆನ್ಸ್. ಮೇನ್ ಮೆಡಿಕಲ್ ಎವಿಡೆನ್ಸ್ ಏನಂದ್ರೆ, ಒಬ್ಬ ಗಂಡು ವ್ಯಕ್ತಿ ಏನ್ ಆರೋಪಿ ಇದ್ದಾನೆ, ಅವನ ಫಸ್ಟ್ ಪ್ರಶ್ನೆ ಏನು ಅಂದ್ರೆ ಅವನು ಗಂಡ್ಸ ಅಂತ. ಫಸ್ಟ್ ಕೇಪಬಲ್ ಅಂತ ವೆದರ್ ಈಸ್ ಅಂದ್ರೆ ಪುರುಷತ್ವ ಇರೋ ವ್ಯಕ್ತಿನ ಅಂತ, ಪೊಟೆಂಟ್ ಅಂತ ಇಂಗ್ಲಿಷ್ ಅಲ್ಲಿ ಪೊಟೆಂಟ್ ಅಂತ ಹೇಳ್ತಾರೆ. ಪೊಟೆಂಟ್ ಆಗಿದ್ರು ಬೇರೆ ಕೆಲವು ಸಮಸ್ಯೆ ಇರುತ್ತೆ. ಅದು ನಾನು ನಿಮ್ಗೆ ಇದರಲ್ಲಿ ಹೇಳೋದ್ ಕಷ್ಟ ಆಗುತ್ತೆ. ಅವನ್ಗೆ ಎರೆಕ್ಷನ್ ಅನ್ನೋದು ಪ್ರಶ್ನೆ ಇರುತ್ತೆ, ಅದು ಕಂಪಲ್ಸರಿ ಇರ್ಬೇಕಾಗುತ್ತೆ. ಈಗ ಅಡ್ವಾನ್ಸ್ ಈ ಕಾನೂನಲ್ಲಿ ಈಗ ಮುಂದಕ್ಕೆ ಹೋಗಿ ಏನ್ ಹೇಳಿದೆ, ಇವತ್ತಿನ ಕಾನೂನು ಬದಲಾವಣೆಯಲ್ಲಿ ಅದು ಅವಶ್ಯಕತೆ ಇಲ್ಲ ಅಂತ. ರೇಪ್ ಮಾಡೋದಕ್ಕೆ ಪೆನೆಟ್ರೇಷನ್ ಇಸ್ ನಾಟ್ ನೆಸೆಸರಿ ಅಂತ, ಪೆನೆಟ್ರೇಷನ್ ಅವಶ್ಯಕತೆನೂ ಇಲ್ಲ ಅಂತ. ಪೆನೆಟ್ರೇಷನ್ ಇಸ್ ಆಲ್ಸೋ ನಾಟ್ ನೆಸೆಸರಿ. ಆ ಮಟ್ಟಕ್ಕೆ ಕಾನೂನಲ್ಲಿ ಹೆಣ್ಮಕ್ಳ ವಿಚಾರಗಳಲ್ಲಿ ಆಗಿರೋ ಅನ್ಯಾಯಗಳಿಗೆ ಕಾನೂನು ತಜ್ಞರು ಬದಲಾವಣೆ ಕೊಟ್ಟಿದ್ದಾರೆ. ಈಗ ಇವನಿಗೆ 2 ಪ್ರಶ್ನೆ ಅಂತ. ಈಗ ಫಸ್ಟ್ ಚೆಕಪ್ ಆಗದೆ ವೆದರ್ ಅವನು ಪುರುಷನ, ಅವನಿಗೆ ಆ ಒಂದು ಕ್ವಾಲಿಟಿ ಇದೆಯಾ, ಎರೆಕ್ಷನ್ ಕ್ವಾಲಿಟಿ ಅವನಲ್ಲಿ ಇದೆಯಾ ಅನ್ನೋದು ಫಸ್ಟ್ ಚೆಕಪ್ ಆಗದೆ. ಅದು ಅವೆರಡು ಅವನು ಈ ಕೇಸ್ಗೆ ರಿಲೇಟೆಡ್ ಆಗಿರೋ ಸ್ಟ್ರಾಂಗ್ ಎವಿಡೆನ್ಸಸ್ ಅದು. ಆಮೇಲೆ ಯಾರ್ಯಾರು ಹೆಣ್ಮಕ್ಳು ಅಫೆಕ್ಟ್ ಆಗಿದ್ದಾರೆ ಅವ್ರಿಗೂ ಮೆಡಿಕಲ್ ಎವಿಡೆನ್ಸಸ್ ಇರುತ್ತೆ, ಅದನ್ನ ಅವ್ರು ಮಾಡ್ಕೊಂಡಿರ್ತಾರೆ ಈಗ ಆಲ್ರೆಡಿ. ಅದ್ರಲ್ಲಿ ಕೆಲವು ವಿಚಾರ ಆಗೋದಿಲ್ಲ, ಏನು ಲಾಂಗ್ ಗ್ಯಾಪ್ ಇರೋದ್ರಿಂದ ಏನು ನಾವು ಪ್ಯೂಬಿಕ್ ಕೇರ್ಸ್, ಸ್ಪರ್ಮ್ ಕಲೆಕ್ಷನ್, ಮತ್ತೊಂದು ಈ ತರದ್ದೆಲ್ಲ ಚಾನ್ಸಸ್ ಇರೋದೇ ಇಲ್ಲ ಇಲ್ಲಿ. ಮತ್ತೆ ಕ್ಲಾತ್ ಆಲ್ಸೋ. ಆದ್ರೂ SIT ಅವರು ಮೊನ್ನೆ ಬೆಡ್ಶೀಟು ಏನು ಅದೆಲ್ಲ ನಮ್ಮ ಗೆಸ್ಟ್ ಹೌಸ್ ಹಾಸನಲ್ಲಿ ಎಲ್ಲ ತಗೊಂಡು ಹೋಗಿದ್ದಾರೆ. ಅಂದ್ರೆ ಯಾಕೆಂದ್ರೆ ಏನಾದ್ರೂ ಸಿಕ್ಬೋದೇನೋ ಅನ್ನೋದು, ಯಾವ್ದಾದ್ರು ಅವಕಾಶ ಇದೆಯಾ ಅನ್ನೋದನ್ನ ಬಿಡಂಗಿಲ್ಲ ಇನ್ವೆಸ್ಟಿಗೇಷನ್ ಅಲ್ಲಿ. ಆ ಕಾರಣಕ್ಕೆ ತಗೊಂಡೋಗಿರೋದು ಅದನ್ನ. ಈಗ ನಾವು 3 ವರ್ಷದ ಹಿಂದೆ ಆಗಿರೋ ಇದನ್ನ ಇವತ್ತು ಹುಡುಕೋದು ಎಷ್ಟು ಕಷ್ಟ. ಯಾಕಂದ್ರೆ ಯಾವುದೇ ಗೆಸ್ಟ್ ಹೌಸ್ ಅಲ್ಲಿ ಡೈಲಿ ಬೆಡ್ ಶೀಟ್ ಚೇಂಜ್ ಮಾಡ್ತಾರೆ, ಇನ್ನೊಂದು ಅದೆಲ್ಲ ಚೇಂಜಸ್ ಇರುತ್ತೆ, ವಾಶ್ ಆಗ್ತಾ ಇರುತ್ತೆ. ಆದ್ರೂ ಜನಗಳ ಅಭಿಪ್ರಾಯ ಮತ್ತೆ ಕೋರ್ಟ್ ನಾಳೆ ಕೇಳೋದು, ಯಾಕೆ ನೀವು ಅಲ್ಲಿ ಕಲೆಕ್ಟ್ ಮಾಡ್ಲಿಲ್ಲ, ಯಾಕೆ ಅದನ್ನ ಬೆಡ್ ಶೀಟ್ ಕಲೆಕ್ಟ್ ಮಾಡ್ಲಿಲ್ಲ, ಬೆಡ್ ಅನ್ನೋದು ಆಗ್ಬಾರ್ದು ಅಂತ ಅದನ್ನೂ ಒತ್ಕೊಂಡು ಹೋದ್ರು ಮೊನ್ನೆ. ಈ ತರ ಇನ್ವೆಸ್ಟಿಗೇಷನ್ ಎಲ್ಲೆಲ್ಲಿ ಕೇರ್ ತಗೋಬೇಕು ಅದೆಲ್ಲ ತಗೊಂಡ್ ಮಾಡ್ತಾ ಇದ್ದಾರೆ SIT ಅವರು. ನೀವು ಹೇಳಿದ್ರಲ್ಲ ಕಾಶಿಯಸ್ ಇದೆ ತುಂಬಾ. ಸರ್ ಇನ್ನೊಂದು ಲೋಕೇಶ್ವರ್ ಅವರೇ, ಇಲ್ಲಿ ಇನ್ನೊಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಆಯ್ತು ಒಂದು ಮೆಡಿಕಲ್ ವಿಭಾಗ, ಇನ್ನೊಂದು ಅಂತ ಬಂದಾಗ ಮೊಬೈಲ್ ವಿಭಾಗ. ಈಗ ಒಂದು ಮೊಬೈಲಲ್ಲಿ ಶೂಟ್ ಆಗಿದೆ, ಆ ಮೂಲ ಮೊಬೈಲು ಇವತ್ತಿಗೆಲ್ಲೂ ಸಿಗ್ತಾ ಇಲ್ಲ, ಅಥವಾ ಕಳೆದು ಹೋಗಿದೆ, ಅಥವಾ ಡೆಸ್ಟ್ರಾಯ್ ಕೂಡ ಆಗಿರಬಹುದು ಅಂತ ಬಂದಾಗ ನಮ್ಮ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಅದರಿಂದ ಕಾಪಿ ಆಗಿರುವ, ಅದರಿಂದ ಹರಡಿರಬಹುದಾದ, ಅದರಿಂದ ಆಚೆ ಹೊರಬಿದ್ದಿರುವ ಯಾವುದೋ ಒಂದಷ್ಟು ದೃಶ್ಯಗಳು ಎವಿಡೆನ್ಸೇ ಆಗಲ್ವಾ ಇಲ್ಲಿ ಅಂತ. ಇಲ್ಲ ನೋಡಿ, ಪ್ರೈಮರಿ ಎವಿಡೆನ್ಸ್, ಸೆಕೆಂಡರಿ ಎವಿಡೆನ್ಸ್ ಅಂತ ಇದೆ. ಅಲ್ಲಿ ನಿಮ್ ಲಾಯರ್ ಸಾಹೇಬ್ರಿಗೆ ಆದ್ರೂ ಹೇಳಿರ್ಬೋದು ಅನ್ಕೊಂಡೆ, ಆದ್ರೂ ನಾನು ಹೇಳ್ತೀನಿ. ಪ್ರೈಮರಿ ಎವಿಡೆನ್ಸಸ್ ಅಲ್ಲಿ ಈ ನೀವ್ ಹೇಳ್ದಾಗೆ ಆ ರಿಯಲ್ ಮೊಬೈಲ್ ಸಿಕ್ಕಿ ರಿಟ್ರೀವ್ ಆಗಿ ಅದೆಲ್ಲ ಆದ್ರೆ ಅವೆಲ್ಲ ಪ್ರೈಮರಿ ಚಾನ್ಸಸ್ ಆಫ್ ಏನು ಸ್ಟ್ರಾಂಗ್ ಎವಿಡೆನ್ಸಸ್. ಅಥವಾ ಏನು ಸಿಕ್ಕಿದೆಯಲ್ಲ ಈಗ ವಿಡಿಯೋಸ್, ಅವುಗಳ ಒರಿಜಿನಾಲಿಟಿನೂ ಪತ್ತೆ ಆಗುತ್ತೆ. ಅವನು ರಿಯಲ್ ಆಗಿ ಮಾಡಿದಾರ, ಕಟ್ ಅಂಡ್ ಪೇಸ್ಟ್ ಅಲ್ವಾ ಅನ್ನೋದನ್ನು ಚೆಕ್ ಮಾಡೋಕೆ ಎಲ್ಲ ನಮ್ಮ FSL ತುಂಬಾ ಸ್ಟ್ರಾಂಗ್ ಇದಿದೆ, ಮಾಡೋಂತ ಮೆಥಡ್ಸ್ ಇದೆ. ಅವರು ಕೊಡ್ತಾರೆ ಒಪಿನಿಯನ್. ಅದರಲ್ಲಿ ಪ್ರತಿಯೊಂದು ಏನಿದೆ ಈಗ ವಿಡಿಯೋಸ್ ಸರ್ಕ್ಯುಲೇಟ್ ಆಗಿರೋದು, ಅದರಲ್ಲಿ 1 ಇಂಚನ್ನು ಅಳಿತಾರೆ, ಅದು ಒರಿಜಿನಲ್ ಡೂಪ್ಲಿಕೇಟ್ ಅಂತ. ಆದ್ರೂ ಅದು ಸೆಕೆಂಡರಿ ಎವಿಡೆನ್ಸ್ ಆಗುತ್ತೆ, ಪ್ರೈಮರಿ ಆಗೋದಿಲ್ಲ ಅಲ್ಲಿ. ಆದ್ರೂ ಕೋರ್ಟ್ ಏನಾಗುತ್ತೆ, ಪ್ರೈಮರಿಯಲ್ಲಿ ಸಕ್ಸಸ್ ಆಗಿಲ್ಲ ಎವಿಡೆನ್ಸ್ ಪ್ರೂವ್ ಆಗಕ್ಕೆ ಅಂದಾಗ ಸೆಕೆಂಡರಿಲಿ ಪ್ರೂವ್ ಮಾಡೋ ಅವಕಾಶನು ಸರ್ಕಾರ ಇದು ಎವಿಡೆನ್ಸ್ ಆಕ್ಟ್ ಅಲ್ಲಿ ಪ್ರಾವಿಷನ್ ಕೊಟ್ಟಿದೆ.
ಅಲ್ಲೂ ಪ್ರೂವ್ ಮಾಡಕ್ಕೆ ಟ್ರೈ ಮಾಡಕ್ಕೆ ನಮ್ಮ SIT ಅವರು ಟ್ರೈ ಮಾಡಕ್ಕೆ ಹೊರಟಿರ್ತಾರೆ. ಮತ್ತೆ ಏನು ಏನಂತಾರೆ ಈ ತರದ ರೆಕಾರ್ಡಿಂಗ್ ಆಫ್ ಸಚ್ ತಮ್ಮ ಆಕ್ಟ್ ಅನ್ನು ಮಾಡ್ಕೊಳ್ಳುವಂತ ಪ್ರಯತ್ನಗಳು ಕೆಲವೇ ವ್ಯಕ್ತಿಗಳು ಮಾಡ್ಕೊಂಡಿರೋದು. ಯಾರು ಈ ತರ ರೇಪ್ ಮಾಡಿದವ್ರು ಎಲ್ಲೂ ಮಾಡ್ಕೊಳಕ್ ಹೋಗಿಲ್ಲ. ಕೆಲವರೇ ಮಾಡ್ಕೊಂಡು ಈ ತರ ವಿಕೃತ ಮನಸ್ಸಲ್ಲಿ ಅದನ್ನ ಎಂಜಾಯ್ ಮಾಡುವಂತ ವರ್ಗಗಳಿದಾವೆ. ಆ ಪ್ರಯತ್ನ ಇವರು ಈ ಆರೋಪಿತನ ಮೇಲೆ ಈಗ ಇರೋದು ಆರೋಪ. ತಾನು ಮಾಡ್ಕೊಂಡು ಅವ್ರನ್ನ ಮತ್ತೆ ಮತ್ತೆ ಬಳಸ್ಕೊಳ್ಳೋದಕ್ಕೆ ಅದನ್ನ ಬ್ಲಾಕ್ ಮೇಲ್ ಮಾಡಕ್ ಬಳಸ್ತಿದ್ರು. ಮತ್ತೆ ತಾನು ಅದನ್ನ ವಿಕೃತ ಮನಸ್ಸಲ್ಲಿ ನೋಡಿ ಎಂಜಾಯ್ ಮಾಡ್ತಿದ್ರು. ಅದಕ್ಕೋಸ್ಕರ ಆ ತರ ಎಲ್ಲ ಮಾಡಿ ತನ್ನ ಮೊಬೈಲ್ ಇಟ್ಕೊಂಡಿದ್ದ ಅಂತ ಆ ಕಾರ್ತಿಕ್ ಕೆಲವು ಕಡೆ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಸೊ ಹಾಗಾಗಿ ಆ ವಿಚಾರಗಳು ಕೊರಾಬರೇಟ್ ಆಗ್ತಾವ ಅಂತ ಆ ಎವಿಡೆನ್ಸಸ್ ಅಲ್ಲಿ ಆ ಹೆಣ್ಮಕ್ಳು ಚಿತ್ರಗಳು ಬ್ಯಾಕ್ ಗ್ರೌಂಡ್ ಏನು ಪ್ರತಿಯೊಂದು ಅದರಲ್ಲಿರೋ ಬ್ಯಾಕ್ ಗ್ರೌಂಡ್ ಅನ್ನು ವೆರಿಫೈ ಮಾಡ್ತಾರೆ, ನಿಜಾನ ಅಲ್ವಾ ಅಂತ. ಆವಾಗ ಅದನ್ನ ವಿಡಿಯೋಸ್ ಪ್ರೂವ್ ಆದ್ರೆ ಸಮಸ್ಯೆ ಆಗೇ ಆಗುತ್ತೆ. ಸರ್ ಇನ್ನೊಂದು ಪ್ರಶ್ನೆ ಕೇಳ್ಬಿಡ್ತೀನಿ ಸರ್, ನಿಮ್ಮನ್ನ ಬೀಳ್ಕೊಡೋಕ್ಕಿಂತ ಮುಂಚಿತವಾಗಿ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಆಯಿತು, ಈಗ ಒಬ್ಬ MP-ನೇ XYZ ಒಬ್ಬ MP 2 ವರ್ಷಗಳ ಹಿಂದೆನೋ 3 ವರ್ಷದ ಒಂದು ಅತ್ಯಾಚಾರ ಮಾಡಿದ್ದಾನೆ. ಅವನು ವಿಡಿಯೋ ಮಾಡೇ ಇಲ್ಲ. ಆ ಮಹಿಳೆ ಇವತ್ತರೆಗೂ ಆಚೆ ಬಂದೇ ಇರಲಿಲ್ಲ. ಇವತ್ತು ಬಂದು ದೂರು ಕೊಡ್ತಾಳೆ, ಈ ಥರ ಅತ್ಯಾಚಾರ ಮಾಡಿಬಿಟ್ಟ ನನ್ನ ಮೇಲೆ, ನನಗೆ ಹೇಳ್ಕೊಳಕ್ಕೆ ಆಗ್ತಾ ಇರಲಿಲ್ಲ, ಭಯದಲ್ಲಿದ್ದೆ, ಹೆದರಿಸ್ಬಿಟ್ಟಿದ್ದ ನನ್ನ ಅಂತ. ಯಾರೂ ಸಾಕ್ಷಿ ಇಲ್ಲ, ನೋಡಿಲ್ಲ, ಕಂಡಿಲ್ಲ, ಕೇಳಿಲ್ಲ, ಮೊಬೈಲ್ ಕೂಡ ಇಲ್ಲ, ಬಟ್ ಇವನು ಮಾಡಿದ್ದಾನೆ ಅಂತ ಮಹಿಳೆ ಹೇಳ್ತಾಳೆ. ಅದು ಸಾಕಾ? ನೋಡಿ, ಕೋರ್ಟ್ ಎವಿಡೆನ್ಸಸ್ ಸುಪ್ರೀಂ ಕೋರ್ಟ್ ಬೇಕಾದಷ್ಟು ಸಂದರ್ಭಗಳಲ್ಲಿ ಈಗ ಆಲ್ರೆಡಿ ಆ ತರ ಜಡ್ಜ್ಮೆಂಟ್ಸ್ ಗಳನ್ನ ಕೊಟ್ಟುಬಿಟ್ಟಿದೆ. ದಿ ವರ್ಷನ್ ಆಫ್ ದಿ ವಿಕ್ಟಿಮ್ ಇಸ್ ಸಫಿಷಿಯಂಟ್. ಓಕೆ. ಇಫ್ ಇಟ್ ಈಸ್ ಪ್ರೂವಬಲ್ ಅಂದ್ರೆ ಅದು ನಂಬಬಹುದಾದಂತ ಅವಳ ಹೇಳಿಕೆಗಳು ಆಗಿದ್ರೆ ಅದನ್ನು ಒಂದೇ ಸಾಕ್ಷಿ ಸಾಕು ಕನ್ವಿಕ್ಷನ್ ಕೊಡೋದಕ್ಕೆ ಅಂತ. ಓಕೆ. ಆ ತರದ ಜಡ್ಜ್ಮೆಂಟ್ಸ್ ಆಗ್ಬಿಟ್ಟಿದೆ. ಅದಕ್ಕೆ ಯಾವ ಬೇರೆ ಎವಿಡೆನ್ಸ್ ಬೇಕೇ ಇಲ್ಲ ಅಂತ ಸರ್. ಲೋಕೇಶ್ವರ್ ಸರ್, ಅನೇಕ ಸಂದರ್ಭಗಳಲ್ಲಿ ಜಡ್ಜ್ಮೆಂಟು ಕೂಡ ಪರ್ಸನ್ ಟು ಪರ್ಸನ್ ಚೇಂಜ್ ಆಗಿರೋ ಉದಾಹರಣೆಗಳು ಇದೆ. ಅಲ್ಲ, ಚೇಂಜ್ ಆಗಿದ್ರೆ ಬೆನಿಫಿಟ್ ಆಫ್ ಡೌಟ್ ಆಲ್ವೇಸ್ ಗೋಸ್ ಟು ದಿ ಅಕ್ಯೂಸ್ಡ್ ಅಷ್ಟೇ, ಏನು ಮಾಡಕ್ಕಾಗೋದಿಲ್ಲ. ಓಕೆ. ಅದು ಆಗದಷ್ಟೇ. ಇವತ್ತು ಅವ್ರು ಏನ್ ಸಂತ್ರಸ್ತೆ ನಾಳೆ ಹಾಸ್ಟೈಲ್ ಆದ್ರು ಅಂತ ಕೇಳಿ ಒಂದೇ ಅದಕ್ಕೆ ಕೋರ್ಟ್ ಅಷ್ಟೇ ಏನು ಹೆಲ್ಪ್ಲೆಸ್ ಆಗುತ್ತೆ. ಅರ್ಥ ಆಯ್ತು. ಕೋರ್ಟ್ ಹೆಲ್ಪ್ಲೆಸ್ ಆಗ್ಬಿಡುತ್ತೆ. ಥ್ಯಾಂಕ್ ಯು ಲೋಕೇಶ್ವರ್ ಅವರೇ, ಈ ಡಿಬೇಟಲ್ಲಿ ಪಾಲ್ಗೊಂಡು ಮಾತನಾಡೋದಕ್ಕಾಗಿ. ಈ ಡಿಬೇಟ್ ನಾನು ಮತ್ತಷ್ಟು ಮುಂದುವರಿಸುತ್ತಿದೆ. ಕೊಲಾಬರೇಟಿವ್ ಅನ್ನೋ ಒಂದು ವರ್ಡನ್ನು ಲೋಕೇಶ್ವರ್ ಅವರು ಬಳಸ್ತಾ ಇದ್ರು. ಯಾಕಂತ ಹೇಳಿದ್ರೆ ಇಲ್ಲಿ ಮೊಬೈಲ್ ಸಿಗದೇ ಇರಬಹುದು, ಮೆಡಿಕಲ್ ಟೆಸ್ಟಲ್ಲಿ ಏನಂದ್ರೆ ಏನು ಲಭ್ಯ ಆಗದೇ ಇರಬಹುದು. ಆಯಿತು ಸ್ವಾಮಿ, ಹೌದು, ಪುರುಷತ್ವ ನನಗಿದೆ ಅಂದ ಮಾತ್ರಕ್ಕೆ ನನ್ನ ಮೇಲೆ ಯಾರೋ ರಾಜಕೀಯ ಜಿದ್ದಿಟ್ಕೊಂಡು ಸೈಡ್ ಇಟ್ಕೊಂಡು ಹಿಂಗೆ ಆರೋಪ ಮಾಡಿದ ತಕ್ಷಣ ನಾನು ರೇಪ್ ಮಾಡಿಬಿಟ್ಟಿದ್ದೇನೆ ಸ್ವಾಮಿ, ಆ ಥರದ್ದು ನಾನು ಮಾಡೇ ಇಲ್ಲ, ಎಲ್ಲ ಷಡ್ಯಂತ್ರಗಳು ಒಟ್ಟಿಗೆ ಸೇರ್ಕೊಂಡು ಹಿಂಗೆ ಆಗಿಬಿಟ್ಟಿದೆ ಅಂತ ಕೂಡ ಹಿ ಕ್ಯಾನ್ ಕ್ಲೈಮ್. ಪುರುಷತ್ವ ಇದೆ ಅಂದ್ರ ಮಾತ್ರಕ್ಕೆ ನಾನು ಅತ್ಯಾಚಾರಿ ಆಗಬೇಕು ಅಂತ ಏನಿಲ್ವಲ್ಲ ಅಂತ ಹಿ ಕ್ಯಾನ್ ಕ್ಲೈಮ್. ಹಿ ಕ್ಯಾನ್ ಟೇಕ್ ದಟ್ ಗಾರ್ಡ್. ನೋ ಒಂದು ವ್ಯಕ್ತಿಯ ಚಾರಿತ್ರ್ಯವನ್ನ ನೋಡಬಹುದು. ಒಂದು ಕೇಸಲ್ಲಿ ಒಬ್ಬ ಮೊಲೆಸ್ಟೇಷನ್ ಮಾಡಿದಂತ ಕೇಸ್ ಇತ್ತು. ಸೊಸೆನೆ ಹೋಗಿ ಕಂಪ್ಲೇಂಟ್ ಕೊಟ್ಲು. ಅದಾದ್ಮೇಲೆ ಅವ್ರ ಮನೇಲಿ ಬಾಡಿಗೆಗಿದ್ದಂತ ಒಂದು ಹೆಣ್ಮಗಳು ಹೋಗಿ ನನಗೂ ಈ ತರ ಮೊಲೆಸ್ಟೇಷನ್ ಮಾಡಕ್ ಟ್ರೈ ಮಾಡಿದ್ದ ಅಂತ. ಸೊ ಅದು ಕೊಲಾಬ್ರೇಟಿವ್ ಆಗಿ ಕನ್ಸಿಡರ್ ಆಯ್ತು. ಈ ಪ್ರಕರಣದಲ್ಲೂ ಕೂಡ 3 ಜನ ನಮ್ಮ ಮೇಲೆ ಅತ್ಯಾಚಾರ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಒಬ್ರಾಗಿರ್ತಿದ್ರೆ ಆ ತರದ ಡೌಟ್ ನ ವ್ಯಕ್ತಪಡಿಸಬಹುದಾಗಿತ್ತು. 3 ಜನ ಮತ್ತೆ ಬೇರೆ ಬೇರೆ ವಿಜುವಲ್ಸ್ ಮತ್ತೆ ಸಾಕ್ಷಿಯಾಗಿ ಕಾರ್ತಿಕ್ ಅಲ್ಲಿ ಮನೇಲಿ ಕೆಲಸ ಮಾಡೋರು ಬಂದ್ ಹೇಳ್ತಾರ ಅಂತ ನೋಡಿದ್ರೆ ನಾನು ಇವಾಗ್ಲೇ ಹೇಳ್ತಾ ಇದ್ದೀನಿ, ನೋ ಒನ್ ವಿಲ್ ಕಮ್ ಅಂಡ್ ಟೆಲ್. ಬಿಕಾಸ್ ಅವ್ರು ಆ ತರದ ಒಂದು ಎಂಟಿಟಿಯನ್ನ ನಿರ್ಮಾಣ ಮಾಡ್ಕೊಂಡಿರ್ತಾರೆ. ಅವ್ರ ಮನೇಲಿ ಕೆಲಸ ಮಾಡ್ತಾ ಇರೋ ನನಗೆ ಗೊತ್ತಿರೋ ಮಟ್ಟಕ್ಕೆ ಅವರ ಕುಟುಂಬಗಳಲ್ಲಿ ಕೆಲಸ ಮಾಡ್ತಿರೋಲ್ಲ ಒಂದು 15ರಿಂದ 20 ವರ್ಷಗಳ ಕಾಲ ನಿರಂತರವಾಗಿ ಮಿನಿಮಮ್ 15 ವರ್ಷ ಅವ್ರ ಮನೆ ಕೆಲಸ ಮಾಡ್ತಾ ಇದ್ದವ್ರೇನೆ ಅವ್ರ ಮನೆ ಕೆಲಸದಾಳುಗಳಾಗಿ ಇರುವಂತದ್ದು. ಸೊ ಇವೆಲ್ಲವನ್ನ ನೋಡಿದಾಗ ಈ ಕೊಲಾಬ್ರೇಟಿವ್ ಎವಿಡೆನ್ಸ್ ಏನಿದೆ ಇದು ಕನ್ಸಿಡರ್ ಆಗುತ್ತೆ. ಮತ್ತೆ ಇಂಡಿಯನ್ ಜುಡಿಷಿಯಲ್ ಸಿಸ್ಟಮ್ ಅಲ್ಲಿ ನಮಗ್ ಗೊತ್ತಿದೆ, ನಾವು ಏನದು ಹೆಣ್ಣು ಮಕ್ಕಳನ್ನ ಸಾಕಷ್ಟು ಗೌರವಿಸುವಂತ ಮತ್ತು ಹೆಣ್ಣು ಮಕ್ಕಳು ನೀವು ಹೇಳ್ತಾ ಇದ್ರಿ ಆಗ್ಲೇ ಅರೆಸ್ಟ್ ಮಾಡ್ಬೇಕಾದ್ರೇನೆ ಒಂದು ಹೆಣ್ಮಗುನ ಅರೆಸ್ಟ್ ಮಾಡ್ಬೇಕಂದ್ರೆ ಹೆಣ್ಮಕ್ಳು ಆಫೀಸರ್ಸ್ ನ ಕರೆಸ್ತೀವಿ. ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಗಳನ್ನ ಇಡ್ಬೇಕಂದ್ರೆ ಹೆಣ್ಮಕ್ಳ ಕೇಸ್ ಇದೆ ಅಂತ ಅಂದ್ರೆ ಮೇಜರ್ ಕೇಸಸ್ ಅಲ್ಲಿ ಹೆಣ್ಮಕ್ಳನ್ನೇ ಪಬ್ಲಿಕ್ ಪ್ರಾಸಿಕ್ಯೂಟರ್ APP ಗಳನ್ನ ಕೊಡುವಂತದ್ದು ಜುಡಿಷಿಯಲ್ ಸಿಸ್ಟಮ್ ಅಲ್ಲಿ ಇದೆ. ಯಾಕೆ ಅಂತ ಹೇಳಿದ್ರೆ ನಮ್ ಇಂಡಿಯಾ ವುಮನ್ ಸೆನ್ಸಿಟಿವ್ ಆಗಿರುವಂತಹ ನ್ಯಾಯಾಂಗ ವ್ಯವಸ್ಥೆ ನಮ್ಮಲ್ಲಿ ಇರುವಂತದ್ದು. ಸೊ ವುಮನ್ ಸೆನ್ಸಿಟಿವ್ ನ್ಯಾಯಾಂಗ ವ್ಯವಸ್ಥೆ ಇರೋದ್ರಿಂದ ಆ ಸ್ಟೇಟ್ಮೆಂಟ್ಗಳೇ
ಪುರಾವೆ ಆಗುವಂತಹ ಎಲ್ಲ ಸಾಧ್ಯತೆಗಳು ಮತ್ತೆ ಕೊಲಾಬರೇಟಿವ್ ಕೇಸ್ ಆಗಿರೋದ್ರಿಂದ ಅದು ಸಾಕ್ಷಿ ಆಗುವಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ. ಓಕೆ ಸರ್, ನೀವು ಉಲ್ಲೇಖ ಮಾಡೋದಾದರೆ, ಯಾಕಂತ ಹೇಳಿದ್ರೆ ಈ ಕೇಸಲ್ಲಿ ಪ್ರೈಮಾ ಫೇಸಿ ಸರ್ ನಾವೆಲ್ಲ ನಾಯಾಂಗವನ್ನು ನಾವು ಅರೆದು ಕುಡಿದು ಇಲ್ಲಿ ಮಾತಾಡ್ತಾ ಇದ್ದೀವಿ ಅಂತ ಅಲ್ಲ. ನಮಗೆ ಗೊತ್ತಿರೋ ವಿಷಯಗಳು ಸ್ವಲ್ಪ ಆದರೆ ಗೊತ್ತಿರೋ ಸಮುದ್ರದಷ್ಟು ವಿಷಯಗಳಿವೆ. ಅದು ಮೈಂಡಲ್ಲಿ ಇಟ್ಕೊಂಡೇ ಕೇಳ್ತಾ ಇದ್ದೀನಿ ಸರ್. ಕೊಲಾಬರೇಟಿವ್ ಅನ್ನೋದಕ್ಕೆ ಈ ಕೇಸಲ್ಲಿ, ಯಾಕಂದರೆ ಇಲ್ಲಿ ನಿಮಗೆ ಪ್ರೈಮಾ ಫೇಸಿಯಲ್ಲಿ ನೋಡಿದಾಗ್ಲೇ ಯಾವುದೇ ಒಬ್ಬ ವ್ಯಕ್ತಿ ಅವನ ಹತ್ರ ಈ ಥರದ್ದು ವಿಡಿಯೋ ಬಂದಿದೆ, ಈ ಥರದ್ದು ಹರಿದಾಡ್ತಾ ಇದೆಯಂತೆ ಅಂತ XYZ ಆ ವಿಷಯ ಗೊತ್ತಾಗಲಿಕ್ಕೆ ಅವನಿಗೆ ಸಾಕಷ್ಟು ತಿಂಗಳ ಮುಂಚೆನೇ ವಿಷಯ ಗೊತ್ತಾಗಿದೆ. ಬಿಡುಗಡೆ ಆಗಬಹುದು ಆ ಅಲೆ ಇದ್ದ ಕಾಲಕ್ಕಿಂತ ಮುಂಚೆನೇ ಅವನಿಗೆ ಚೆನ್ನಾಗಿ ಗೊತ್ತಿತ್ತು ಅಂತ ಹೇಳ್ತಾರೆ. ಇಂಜೆಕ್ಷನ್ ತಂದಿದ್ರಲ್ಲ, ಹೇಳ್ತಾರೆ ಇರಲಿ. ಹೇಳಿದ ಮೇಲೆ ಯಾರೇ ಒಬ್ಬ ವ್ಯಕ್ತಿ ತುಂಬ ಸಾಕ್ಷ್ಯಗಳನ್ನು SIT ಬಂದ ತಕ್ಷಣ ಎಲ್ಲ ತಟ್ಟೆಯಲ್ಲಿ ಇಟ್ಬಿಟ್ಟು ಇಂತಿಂಥ ಸಾಕ್ಷಿ ಇದೆ ಅಂಥೇಳಿ ಯಾವುದೇ ಆರೋಪಿ ಕೊಡಲಾರ ಅಂತ ನಾನು ಭಾವಿಸಿದ್ದೀನಿ. ಇದರ ಮಧ್ಯೆ ಈ ವಿಡಿಯೋ ಈ ಮೊಬೈಲಿಂದ ಇಲ್ಲ ಅಂದ ತಕ್ಷಣ, ಯಾಕಂತ ಹೇಳಿದ್ರೆ ಇದಕ್ಕೆ ಯಾಕೆ ಇಷ್ಟು ಆಧಾರ ಆಗ್ತಿದೆ ಅಂದರೆ ಅನೇಕ ಮೇಜರ್ ಕೇಸ್ಗಳಲ್ಲಿ ಯಾವುದಲ್ಲಿ ಕ್ಯಾಪ್ಚರ್ ಆಗಿತ್ತೋ ಅದೇ ಒರಿಜಿನಲ್ ಅಂತ ಕೂಡ ಒಂದಷ್ಟು ತೀರ್ಪುಗಳು ಬಂದಿವೆ. ಅದು ಬಂದು ಅಲ್ಲಿ ಇನ್ನೊಂದು ಕಡೆ ಬಂತು, ಪೆನ್ ಡ್ರೈವ್ ಬಂತು, ವಾಟ್ಸಪ್ಪಿಗೆ ಬಂತು, ಫೇಸ್ಬುಕ್ಕಿಗೆ ಬಂತು, ಇನ್ನೊಂದು ಕಡೆ ಬಂತು ಅಂದ ತಕ್ಷಣವೇ ಅದು ಪಡೆದುಕೊಳ್ಳುವ ತಿರುವುಗಳೇ ಬೇರೆ. ಅದು ಮಾಫ್ಡಾ ಅಲ್ವಾ ಅದು ಬೇರೆ ಚರ್ಚೆ ನಡ್ಕೊಂಡು ಹೋಗುತ್ತೆ. ಆದರೆ ಇದು ಒರಿಜಿನಲ್ ಅಲ್ಲ ಅಂತ, ಈ ಮೊಬೈಲಲ್ಲಿಂದ ಬಂದಿಲ್ಲ ಅಂದ ತಕ್ಷಣ ಇದು ಒರಿಜಿನಲ್ ಅಲ್ಲ ಅಂತ ಹೇಳೋದು ಒಂದು ಕೇಳಿದ್ದೀವಿ, ವಾಡಿಕೆ ಇದೆ ನಾವು. ಸೊ ಹೀಗಿದ್ದಾಗ ಈ ಕೊಲಾಬರೇಟಿವ್ ಅಂತ ಬಂದರೆ ಈ 3 ಜನ ಸಂತ್ರಸ್ತೆಯರು, ಒಂದು 30 ಜನ ಟೆಲಿಫೋನ್ ದೂರುದಾರರು, ಫೋನ್ ಕರೆ ಮೂಲಕ ದೂರು ಕೊಟ್ಟಿರ್ತಕ್ಕಂಥವ್ರು, ಇಷ್ಟೂ ಜನ ಕೊಲಾಬರೇಟ್ ಆಗಿ ಎಲ್ರಿಗೂ ಹಿಂಗೆ ಆಗಿರೋದು ನಿಜ ಸ್ವಾಮಿ, ಮಹಾಪ್ರಭುಗಳೇ, ಮಹಾಸ್ವಾಮಿ ನಮ್ಗೆ ನ್ಯಾಯ ಕೊಡಿಸಿ ಅಂದರೆ ಇದೇನಾದರೂ ಆಗುತ್ತೆ? ಹೌದು, ಬಹಳ ಒಳ್ಳೆಯ ಪ್ರಶ್ನೆ ಇದು. ಇದನ್ನು ನಮ್ಮ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಹೇಳಿದ್ರು. ನಾನು ಅದರ ವ್ಯಾಪ್ತಿಯನ್ನು ಇನ್ನು ಸ್ವಲ್ಪ ಹೆಚ್ಚು ಮಾಡಿ ಹೇಳ್ತಾ ಇದ್ದೀನಿ. ಈ ಕೊರಾಬರೇಟಿವ್ ಅನ್ನುವಂಥ ಒಂದು ಪದ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿದೆ. ಕೊರಾಬರೇಟಿವ್ ಅಂತ ಎಂದಾಗ ಒಂದು ಅಪರಾಧ ಎಸಗಿದ ಮೇಲೆ ಅದು ನ್ಯಾಯಾಲಯದಲ್ಲಿ ಬಂದು ತೀರ್ಮಾನ ಆಗುವಂಥ ಒಂದು ಸಂದರ್ಭಗಳಲ್ಲಿ ಸಾಕ್ಷ್ಯಾಧಾರಗಳೆಲ್ಲ ಅಪರಾಧವನ್ನು ಎಸಗಿದಾಗ ಏನೆಲ್ಲ ಸಾಕ್ಷಿಗಳಿರುತ್ತೋ ಅದು ಇಂಟ್ಯಾಕ್ಟ್ ಇರೋಲ್ಲ, ಸಾಕ್ಷ್ಯಗಳು ನಾಶ ಆಗಿರುತ್ತೆ. ಸಾಕ್ಷ್ಯಗಳು ನಾಶ ಆಗಿರೋದು ನಿಜಾನೇ, ಎಲ್ಲವೂ 100% ಇರಲ್ಲ. ಒಬ್ಬ ಮನುಷ್ಯ ಒಂದು ಕೊಲೆಯನ್ನು ಮಾಡ್ದ ಅಂದರೆ ಆ ಕೊಲೆಗೆ ಅವನೊಂದು ಚಾಕುವನ್ನು ಬಳಸ್ದ ಅಂದರೆ ಆತ ಆ ಚಾಕುವನ್ನು ಅಲ್ಲೇ ಬಿಟ್ಟು ಹೋಗಲ್ಲ, ಅವನು ಅದನ್ನು ತಗೊಂಡೇ ಹೋಗ್ತಾನೆ. ಅವನು ಎಲ್ಲೋ ಒಂದು ಕಡೆ ಬಿಸಾಕ್ತಾನೆ ಒಂದು ಖಾಲಿ ಸೈಟಲ್ಲಿ. ಪೊಲೀಸ್ನವರು ತನಿಖೆಗೆ ಬಂದಾಗ ಅವನನ್ನು ಕರ್ಕೊಂಡು ಹೋಗಿ ಆ ಚಾಕುವನ್ನು ವಶಪಡಿಸ್ಕೊಂಡು ಇದೇ ಚಾಕುವಿನಿಂದ ಅವನು ಕೊಂದ ಅಂತ ನ್ಯಾಯಾಲಯದ ಮುಂದೆ ಸಾಬೀತುಪಡಿಸ್ತಾರೆ. ಅವನು ತಗೊಂಡೋಗಿ ಅರಬ್ಬಿ ಸಮುದ್ರಕ್ಕೆ ಎಸ್ತಾರೆ ಅದನ್ನು. ಈ ಪ್ರಶ್ನೆ ಬರುತ್ತೆ, ಹಾಗಾದರೆ ಬಿಡುಗಡೆ ಮಾಡ್ಬಿಡೋದು ಅವನ್ನ, ಚಾಕು ಸಿಗ್ಲಿಲ್ವಲ್ಲ, ವೆಪನ್ನೇ ಸಿಕ್ಕಿಲ್ಲ ಇಲ್ಲಿ, ಆಗಲ್ಲ. ಅದಕ್ಕೆ ಕೊರಾಬರೇಟಿವ್ ಎವಿಡೆನ್ಸ್ ಅಂದರೆ ಒಂದು ಕೇಸಿನಲ್ಲಿ ಸುಮಾರು ಒಂದು 25 ಜನ ಸಾಕ್ಷಿ ಕೊಡ್ತಾರೆ ಅಂತ ಇಟ್ಕೊಳ್ಳಿ. ಯಾವುದೋ ಒಂದು ಕೇಸಲ್ಲಿ ಒಬ್ಬ ಒಂದೇ ವಾಕ್ಯ ಹೇಳ್ತಾನೆ. ನೋಡಿ, ನಮ್ಮಲ್ಲಿ ಬಹಳ ಮುಖ್ಯವಾಗಿ ಆಸಕ್ತಿಯುತವಾದಂಥದ್ದೇನಿದೆ ಅಂದರೆ, ಒಬ್ಬ ಒಂದು ವ್ಯಕ್ತಿಯನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗಿ ಕೊಲೆ ಮಾಡದ ಅಂತಂದರೆ ಲಾಸ್ಟ್ ಸೀನ್ ಟುಗೆದರ್ ಥಿಯರಿ ಇದೆ. ಬಾರಿಗೆ ಒಟ್ಟಿಗೆ ಯಾರು ನೋಡಿದ್ರು ಲಾಸ್ಟ್ ಸೀನ್ ಎಂತಹ ಸೊಗಸಾದಂಥ ಕಾನೂನಿನ ವ್ಯವಸ್ಥೆ ಇದೆ ಅಂದರೆ, ಆರೋಪಿ ಯಾರು ನ್ಯಾಯಾಲಯದ ಮುಂದೆ ಬಂದು ನಿಂತಿದ್ದಾನೆ ಅವನ ಜೊತೆಯಲ್ಲಿ ಸತ್ತಂತಹ ವ್ಯಕ್ತಿ ಕೊನೆಯಲ್ಲಿ ನಾನು ನೋಡಿದೆ, ಅವನು ಇವನನ್ನ ಕರ್ಕೊಂಡು ಜೊತೆಯಲ್ಲಿ ಹೋಗ್ತಾ ಅಷ್ಟೇ ನಾನು ನೋಡಿದ್ದು ಅಂತ ಹೇಳಿದ್ರೆ, ಅಥವಾ ಇನ್ಯಾರೋ ಒಬ್ಬ ಅವರು ಇಬ್ರು ಹೋಟೆಲಲ್ಲಿ ಕಾಫಿ ಕುಡಿತಾ ಇದ್ದೆ ಅಂತ ಹೇಳಿದ್ ನೋಡಿದೆ ನಾನು ಅಂದ್ರೆ, ಆತನ ಸಾಕ್ಷಿ ಸಾಕು. ಆತ ನ್ಯಾಯಾಲಯಕ್ಕೆ ಬಂದು ಅಷ್ಟೇ ಹೇಳೋದು, ನಾನು ನೋಡಿದಾಗ ಸುಮಾರು 12 ಗಂಟೆ 30 ನಿಮಿಷ ಆಗಿತ್ತು, ಇವರಿಬ್ರು ಜೊತೆಲಿ ಹೋಗ್ತಾ ಇದ್ರು, ಅದನ್ನು ಅಷ್ಟು ಹೇಳಿ ಅವನು ನ್ಯಾಯಾಲಯದಲ್ಲಿ ಬೀಚೆ ಬರ್ತಾನೆ. ಇದಕ್ಕಿಂತ ನಂಗೆ ಇನ್ನೇನು ಗೊತ್ತಿಲ್ಲ, ನಾನೇನು ಕೊಲೆ ಮಾಡೋ ಸ್ಥಳದಲ್ಲಿ ಇರಲಿಲ್ಲ ಅಂತಾನೆ. ಈ ತರಹ ಎಲ್ಲ ಸಾಕ್ಷಿಗಳನ್ನು ಒಗ್ಗೂಡಿಸ್ತಾರಲ್ಲ, ಒಗ್ಗೂಡಿಸಿ ಆ ಎಲ್ಲ ಸಾಕ್ಷಿಯ ಅಂಶಗಳನ್ನು ತೆಗೆದುಕೊಂಡು ನ್ಯಾಯಾಲಯ ಒಂದು ತೀರ್ಮಾನಕ್ಕೆ ಬರುತ್ತೆ. ಇಟ್ ಈಸ್ ಎ ಚೈನ್. ಎಲ್ಲ ಸಾಕ್ಷಿಗಳ ವಿಚಾರಣೆ, ಎಲ್ಲ ಸಾಕ್ಷಿಗಳು ಕೊಟ್ಟಂತ ಏನು ಹೇಳಿಕೆಗಳು ನ್ಯಾಯಾಲಯದಲ್ಲಿ, ಇದನ್ನೆಲ್ಲ ಒಟ್ಟಿಗೆ ಸೇರಿಸೋದನ್ನ ನಾವು ನಮ್ಮ ಲೀಗಲ್ ಟರ್ಮಲ್ಲಿ ಕೊರಾಬರೇಟಿವ್. ಈಗ ನೀವು ಹೇಳೋದು, ನಾನು ಹೇಳೋದು, ಮೇಡಮ್ ಹೇಳೋದು, ಅವ್ರು ಹೇಳೋದು ಎಲ್ಲ ಒಂದೇ ಆದಾಗ ನಮ್ಮ ಎಲ್ಲರ ಸಾಕ್ಷಿಗಳು ಕೊರಾಬರೇಟಿವ್ ಆಯ್ತು ಅಂದ್ರೆ ಒಂದಕ್ಕೊಂದು
ಹೊಂದಿಕೆ ತಾಳೆ ಆಯಿತು, ಅದರ ಆಧಾರದ ಮೇಲೆ ತಪ್ಪನ್ನು ಮಾಡಿರುವ ಸಾಧ್ಯತೆಗಳಿದೆ ಅಂತ. ಈಗ ಇಲ್ಲಿ ತಾವು ಹೇಳಿದಾಗೆ ಮೊಬೈಲ್ ಸಿಗಲಿಲ್ಲ ಅಂತ ಇಟ್ಕೊಳ್ಳಿ, ಮೊಬೈಲ್ ಸಿಗಲಿಲ್ಲ ಅಂದಾಗೂ ಸಹ ಈ ಬೇರೆ ಎಲ್ಲ ಸಾಕ್ಷಿಗಳು ಹೇಳೋದ್ರ ಮೇಲೆ ಆಗುತ್ತೆ. ಆಮೇಲೆ ನಮ್ಮ ಪೊಲೀಸ್ ಅಧಿಕಾರಿಗಳು ಅದರ ಬಗ್ಗೆನೂ ಒಂದು ಮಾತು ಹೇಳಿದರು. ಈ ಅತ್ಯಾಚಾರ ಪ್ರಕರಣಗಳಲ್ಲಿದೆಯಲ್ಲ, ಇದರಲ್ಲಿ ಬೇರೆ ಎಲ್ಲ ಸಾಕ್ಷಿಗಳಿಗಿಂತ ಬಹಳ ಅತ್ಯಂತ ಬೆಲೆ ಬಾಳುವಂಥ ಸಾಕ್ಷಿ ಅಂದರೆ ಒಂದು, ಯಾವ ಮಹಿಳೆಯು, ನಾನು ಆವಾಗಲೇ ಹೇಳಿದಾಗೆ, ಯಾವ ಮಹಿಳೆಯು ಬಂದು ನ್ಯಾಯಾಲಯದಲ್ಲಿ ಬಂದು ನನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತ ಹೇಳುವಂಥ ಬಹಳ ಕಡಿಮೆ. ಬೇರೆ ಏನ್ ಬೇಕಾದ್ರೂ ಹೇಳ್ತಾರೆ, ಆದ್ರೆ ಅದನ್ನ ಹೇಳಲ್ಲ. ಅದನ್ನ ಆಕೆ ಹೇಳಿದಾಗ ಬೇರೆ ಸಾಕ್ಷ್ಯಾಧಾರಗಳ ಕೊರತೆ ಆದಾಗ್ಯೂ ಸಹ, ಕೊರತೆ ಇದ್ರೂ ಸಹ ಆ ಒಂದು ಸಂದರ್ಭದಲ್ಲಿ ಆಕೆಗೆ ಹೇಳಿಕೆ ಇದೆಯಲ್ಲ, ಎವಿಡೆನ್ಸ್ ಆಫ್ ಪ್ರಾಸಿಕ್ಯೂಟ್ರಿಕ್ಸ್ ಅಂತೀವಿ ನಾವು ಅದನ್ನ. ಎವಿಡೆನ್ಸ್ ಆಫ್ ದಿ ಪ್ರಾಸಿಕ್ಯೂಟ್ರಿಕ್ಸ್ ಈಸ್ ಎಟರ್ನಲ್ ಅಂತ ಸರ್ವೋಚ್ಚ ನ್ಯಾಯಾಲಯ ಹೇಳುತ್ತೆ. ಅದರ ಮುಂದೆ ಯಾವ ಕೊನೆಗೆ ತನಿಖಾಧಿಕಾರಿ ಬಂದು ಹಾಸ್ಟೆಲ್ ಹಾಕ್ಬೋದು ಬೇಕಾದ್ರೆ, ತನಿಖಾಧಿಕಾರಿಗಳಾಗಲ್ಲ. ಆದರೆ ತನಿಖಾಧಿಕಾರಿ ಸಾಕ್ಷಿಯೂ ಸಹ ಒಂದು ಪಕ್ಷ ಈ ಒಂದು ಪ್ರಕರಣ ದುರ್ಬಲವಾಗಿದ್ರೂ ಸಹ ಪ್ರಾಸಿಕ್ಯೂಟರ್ಸ್ ಎವಿಡೆನ್ಸ್ ಈಸ್ ಸಫಿಷಿಯಂಟ್ ಟು ಗಿವ್ ಕನ್ವಿಕ್ಷನ್ ಟು ದಿ ಅಕ್ಯೂಸ್ಡ್ ಅಂತಿದೆ. ಇನ್ನು ಈ ಮೊಬೈಲು ನನ್ನಿಂದ ಎಲ್ಲೋಯ್ತೋ ಗೊತ್ತಿಲ್ಲ, ನನ್ನಿಂದ ಕಳೆದೋಯ್ತು ಅಂತ ಬಂದಾಗ ಆರೋಪಿಯ ಮೇಲೆ ಇನ್ನೊಂದು ಪ್ರಕರಣದಲ್ಲಿ ತನಿಖೆ ಆಗುತ್ತೆ, ಸಾಕ್ಷ್ಯನಾಶ. ಸುಲಭವಾಗಿ ನಂಗೆ ಗೊತ್ತಿಲ್ಲ, ತಪ್ಪು ಕಳೆದು ಹೋಗಿದ್ದೀನಕ್ಕಾಗಲ್ಲ. ಇಟ್ ಈಸ್ ಆಲ್ಸೋ ಎನ್ ಅಫೆನ್ಸ್ ಅಂಡರ್ ಸೆಕ್ಷನ್ 201 of IPC. ನಾನು ಅಪರಾಧ ಮಾಡ್ತೀನಿ, ಆದ್ರೆ ಸಾಕ್ಷ್ಯ ನಾಶ ಮಾಡ್ತೀನಿ. ನಾನು ಅತ್ಯಾಚಾರನೂ ಮಾಡಿಲ್ಲ, ನಾನು ಶೂಟ್ ಕೂಡ ಮಾಡಿಲ್ಲ. ಅಲ್ಲ, ಅದೇ ನಾನು ನಾಶ ಮಾಡೋದ್ರಿಂದ ಬಂದು ಸ್ವಾಮಿ ಇದೇ ಮೊಬೈಲ್ ನನ್ನ ಹತ್ರ ಅವತ್ತಿಂದ ಬಳಸ್ತಾ ಇದ್ದೀನಿ. ಆಯ್ತು, ಅಲ್ಲ ಅದೆಲ್ಲ ಹೇಳ್ಬೋದು, ಆದ್ರೆ ನೋಡಿ ಈ ಮೊಬೈಲ್ ಇಂದ ಡಾಟಾ ರಿಟ್ರೈವ್ ಮಾಡ್ತಾರಲ್ಲ ಅವರು. ನಾನು ಒಂದು ಪ್ರಕರಣದಲ್ಲಿ ನಾನು ಅವ್ರನ್ನ ಎವಿಡೆನ್ಸ್ ಮಾಡಿದ್ದೀನಿ. ನಾನು ಅವ್ರು ನಿಜವಾಗ್ಲೂ ಆಶ್ಚರ್ಯ ಆಯ್ತು, ಅದರ ವ್ಯಾಪ್ತಿ ಎಷ್ಟು ದೊಡ್ಡದು ಅಂದಾಗ ಅವರು ಅಲ್ಲಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಕ್ಕಂಥ ವಿಡಿಯೋ ಇದೆಯಲ್ಲ, ಅದನ್ನ ಯಾವ ಮೊಬೈಲಿನಿಂದ ಮಾಡಿರ್ಬೋದು ಅಂತ ಕಂಡು ಹಿಡಿತಾರೆ. IP ಅಡ್ರೆಸ್ ಅಷ್ಟರ ಮಟ್ಟಿಗೆ ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ನಮ್ಮ ವ್ಯವಸ್ಥೆ ಮೇಲ್ ಬಂದಿದೆ. ಹಾಗಾಗಿ ಇದೆಲ್ಲ ನಾನು ಇದರಲ್ಲೇ ಮಾಡಿದ್ದಿತ್ತು ಅಂತನೋ, ನಾ ಮಾಡೇ ಇಲ್ಲ ಅಂತನೋ, ಅದನ್ನೆಲ್ಲ ಏನೇ ಹೇಳಿದ್ರು ಸಹ ತಪ್ಪಿಸ್ಕೊಳ್ಳೋಕೆ ಕೊನೆಗೆ ಈ ಕೊರಾಬರೇಟಿವ್ ಎವಿಡೆನ್ಸ್ ಅಂತ ಬಂದಾಗ, ಆಮೇಲೆ ಸಾಕ್ಷ್ಯನಾಶಕ್ಕೂ ಕೆಲವೊಮ್ಮೆ ಸಾಕ್ಷ್ಯನಾಶದ ಅಪರಾಧ ಅಂತ ಬಂದಾಗ ಯಾವುದಾದ್ರೂ ಒಂದು ಸಾಕ್ಷಿ ಆರೋಪಿಯ ಹತ್ರ ಇದ್ದಂಥದ್ದು ನ್ಯಾಯಾಲಯಕ್ಕೆ ಹಾಜರುಪಡಿಸೋಕ್ಕಾಗಲಿಲ್ಲ, ಸಿಗಲಿಲ್ಲ ಅಂದಾಗ ದಟ್ ಗೋಸ್ ಅಗೇನ್ಸ್ಟ್ ದಿ ಅಕ್ಯೂಸ್ಡ್. ಸಾಕ್ಷ್ಯ ಇದೆ, ನಾವು ಪ್ರೊಡ್ಯೂಸ್ ಮಾಡೋಕ್ಕಾಗ್ತಾ ಇಲ್ಲ. ಯಾಕೆ ಅಂದ್ರೆ ಆತ ನಾಶ ಮಾಡಿದಾನೆ ಅಂದಾಗ ಅದು ಇಟ್ ಕಮ್ಸ್ ಅಂಡರ್ ಡೆಸ್ಟ್ರಾಯಿಂಗ್ ಆಫ್ ಎವಿಡೆನ್ಸ್. ಅದು ಅಪರಾಧ. ಈಗ ನಾನೊಂದು ಅಪರಾಧ ಮಾಡಿ ಸಿಗಬಹುದಾದಂಥ ಸಾಕ್ಷ್ಯಗಳನ್ನು ನಾಶ ಮಾಡಿದ್ರೆ ನಾನು ಸುಲಭವಾಗಿ ತಪ್ಪಿಸ್ಕೊಳಕ್ಕಾಗಲ್ಲ, ಅದು ನನ್ನ ಮೇಲೆ ಬರುತ್ತೆ. ಯಾವುದನ್ನು ಕೊಡೋಕೆ ಸಾಧ್ಯ ಇದೆ ಅದನ್ನು ನಾನು ಕೊಡ್ತಾ ಇಲ್ಲ, ಬಚ್ಚಿಟ್ಟಿದ್ದೀನಿ, ನಾಶ ಮಾಡಿದ್ದೀನಿ, ಸುಟ್ಟಾಕಿದ್ದೀನಿ ಅಂದರೆ ಇಟ್ ಅಮೌಂಟ್ಸ್ ಟು ಡಿಸ್ಟ್ರಾಯಿಂಗ್ ಆಫ್ ಎವಿಡೆನ್ಸ್, ಅಗೈನ್ ಗೋಸ್ ಅಗೇನ್ಸ್ಟ್ ದಿ ಅಕ್ಯೂಸ್ಡ್. ಫೈನಲಿ ನಜ್ಮಾ, ಈ ಪ್ರಕರಣದಿಂದ ಕಲಿಯಬಹುದಾದ ಪಾಠಗಳು ಅಂತ? ಇಲ್ಲ, ಈ ಪ್ರಕರಣದಲ್ಲಿ ಒಂದು ಯಾರು ಅಪರಾಧಿ ಇದ್ದಾರೆ, ಆರೋಪಿಗೆ ಶಿಕ್ಷೆ ಆದ್ರೆ ಇದೆಯಲ್ಲ, ಕರ್ನಾಟಕದ ಜೊತೆಗೆ ಭಾರತದ ರಾಜಕೀಯ ವ್ಯವಸ್ಥೆ ಇದೆಯಲ್ಲ, ಇದು ಮಹಿಳೆಯರಿಗೆ ಒಂದು ಸೇಫ್ ಸ್ಥಳ ಅನ್ನುವಂತ ಒಂದು ವಾತಾವರಣ ಬಿಲ್ಡ್ ಆಗುತ್ತೆ. ನಿಮಗ್ ಗೊತ್ತಿದೆ, ಈಗಾಗಲೇ ರಾಜಕಾರಣದಲ್ಲಿರೋ ಹೆಣ್ಮಕ್ಳನ್ನ ಎಲ್ಲರೂ ಒಂದು ವಾರೆ ನೋಟದಲ್ಲಿ ನೋಡ್ತಾ ಇರ್ತಾರೆ. ರಾಜಕಾರಣ ಅಂದ್ರೇನೆ ಹೆಣ್ಮಕ್ಳಿಗೆ ಅದು ಅನ್ಟಚಬಲ್, ಅಲ್ಲಿ ಹೋಗ್ಬೇಡಿ ಅನ್ನೋ ಕಾರಣದಿಂದಾಗಿಯೇ ಇವತ್ತು 100 ಜನ ಅಸೆಂಬ್ಲಿಯಲ್ಲಿ ಗಂಡಸರಿದ್ರೆ 100 ಜನಕ್ಕೆ ಒಬ್ರು ಹೆಣ್ಮಕ್ಳಿದ್ದಾರೆ. ಅಂದ್ರೆ ಸಂಖ್ಯೆ ತೀರಾ ಕಡಿಮೆ ಇದೆ. ಯಾರು 33% ಹೆಣ್ಮಕ್ಳಿಗೂ ರಿಸರ್ವೇಶನ್ ಬೇಕು ಅಂತ ಹೇಳಿದ್ರು ಅಂಥವ್ರ ಮೊಮ್ಮಗ ಇಂಥ ಹಲ್ಕಟ್ ಕೆಲಸ ಮಾಡಿದಾನೆ ಅಂತ ಹೇಳ್ತಾ ಇರೋದ್ರಿಂದ ಇದು ಹೆಣ್ಮಕ್ಳಿಗೆ ರಾಜಕಾರಣದಿಂದ ದೂರ ಇಡುವ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿದೆ. ಇವಾಗ ನೀವು ಹೇಳ್ತಾ ಇದ್ರಿ ಎಂಗೇಜ್ಮೆಂಟ್ ಗಳು ಮುರಿದೋಗಿದೆ ಅಂತ, JDS ಅಲ್ಲಿ ಇದು ಬಂದಿರೋ ನಮ್ಮಂತ ಹೆಣ್ಮಕ್ಳನ್ನೆಲ್ಲ ಹಾಕೊಂಡು ಟ್ರೋಲ್ ಮಾಡ್ತಿದ್ದಾರೆ. ಎಷ್ಟು ಮಾನಸಿಕವಾಗಿ ಅದು ನಮ್ಗೆ ಹಿಂಸೆ ಆಗ್ತದೆ. ಕೆಲವೊಂದು ನಮ್ಮ ಪೇರೆಂಟ್ಸ್ಗಳು ಅಥವಾ ನನ್ನ ಫ್ಯಾಮಿಲಿ ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ಇವೆಲ್ಲ ಬಿಡು, ತಲೆ ಕೆಡಿಸ್ಕೋಬಾರ್ದು ಅಂತ ಹೇಳ್ತಾರೆ. ಮತ್ತೆ ನಾನು ಹೋರಾಟದ ಹಿನ್ನೆಲೆಯಿಂದ ಬಂದಿರೋದ್ರಿಂದ ಇವೆಲ್ಲ ಇದ್ದಿದೆ ಬಿಡು, ಹೇಳ್ಕೊಳ್ಳಿ ಅನ್ನೋ ತರಕ್ ಇರ್ತೀನಿ. ಎಷ್ಟೋ ಹೆಣ್ಮಕ್ಳು ರಾಜಕೀಯಕ್ಕೆ ಬರಬೇಕು ಅಂತ ಇಂಟ್ರೆಸ್ಟ್ ಇದ್ದವರು ಕೂಡ ಹೊರಗಡೆ ಹೋಗಿದ್ದಾರೆ. ಇದ್ರ ಜೊತೆಗೆ ರಾಜಕಾರಣಿಗಳ ಹತ್ರ
ರಾಜಕಾರಣಕ್ಕೆ ಬರೋದು ಸೆಕೆಂಡ್ರಿ. ರಾಜಕಾರಣಿಗಳ ಹತ್ರ ಸಮಸ್ಯೆ ನನಗಿದೆ ಅಂತ ಯಾವ ಹೆಣ್ಣು ಮಗುವೂ ಕೂಡ ಬರದೇ ಇರುವಂತಹ ವಾತಾವರಣ ಈ ಸಿಚುವೇಶನ್ ಇಂದ, ಈ ಪ್ರಕರಣದಿಂದ ಬಿಲ್ಡ್ ಆಗಿದೆ. ಆತನಿಗೆ ಶಿಕ್ಷೆ ಆದ್ರೆ ಬೇರೆಯವ್ರಿಗೂ ಒಂದು ಹೆದರಿಕೆ, ಭಯ ಎಲ್ಲವೂ ಕೂರುತ್ತೆ. ಮಹಿಳೆಯರು ರಾಜಕಾರಣದಲ್ಲಿ ಸೇಫ್ ಆಗಿರ್ಬೋದು, ಈ ಸೊಸೈಟಿನಲ್ಲಿ ಸೇಫ್ ಆಗಿರಬಹುದು ಅನ್ನೋ ಸಂದೇಶ ರವಾನೆ ಆಗುತ್ತೆ. ಥ್ಯಾಂಕ್ ಯು ನಜ್ಮಾ, ಡಿಬೇಟಲ್ಲಿ ಪಾಲ್ಗೊಂಡು ಮಾತನಾಡಿದ್ದೀರಿ. ಥ್ಯಾಂಕ್ ಯು ಮಂಜುನಾಥ್ ಸರ್, ಈ ಡಿಬೇಟಲ್ಲಿ ಪಾಲ್ಗೊಂಡು ಮಾತನಾಡೋದಕ್ಕಾಗಿ. ಭೇಟಿ ಮಾಡೋಣ. ಇಲ್ಲಿ SIT ಜೊತೆಗೆ ಮೆಡಿಕಲ್ ಎವಿಡೆನ್ಸ್ ಜೊತೆಗೆ ಪೆನ್ನು ಮತ್ತು ಪೇಪರ್, ಯಾವುದೇ ಕೇಸಲ್ಲಿ ಚಾರ್ಜ್ ಶೀಟ್ ಮತ್ತು ಎವಿಡೆನ್ಸ್ ಇದೆಯಲ್ಲ, ಆ ಒಂದು ಆರೋಪವನ್ನು ನಿರೂಪಿಸುವಲ್ಲಿ ದೊಡ್ಡ ಪಾತ್ರವನ್ನು ವಹಿಸುತ್ತೆ. ಎಷ್ಟರ ಮಟ್ಟಿಗೆ ಪೊಲೀಸರ ಪೆನ್ ಮತ್ತು ಅವರ ಮೆಡಿಕಲ್ ಎವಿಡೆನ್ಸ್ ಮತ್ತು ಸಾಕ್ಷ್ಯ ಸಂಗ್ರಹಕ್ಕಾಗಿ ಅವರ ಪ್ರಾಮಾಣಿಕ ಪ್ರಯತ್ನ ಇರುತ್ತೋ ಅಷ್ಟರ ಮಟ್ಟಿಗೆ ಇವತ್ತು ಯಾವೆಲ್ಲ ಮಹಿಳೆಯರು ಬಂದು ನನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತ ಹೇಳ್ಕೊಳ್ತಾ ಇದ್ದಾರಲ್ಲ, ಅವ್ರಿಗೆ ನ್ಯಾಯ ಕೊಡಿಸಬಹುದಾಗತ್ತೆ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.